ಹಾಯ್ ಹಲೋ ಎವ್ರಿಬಡಿ ಸುಮುಖ ಈ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇದು 20th January 2022ಗೆ ಸಂಬಂಧಿಸಿದ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs. ಸೊ ಇವತ್ತಿನ ಈ ವಿಡಿಯೋ ಸೆಷನ್ನ ವಿಶೇಷತೆ ಏನಂತ ಹೇಳಿದ್ರೆ ಹಲವಾರು ವಿಚಾರಗಳ ಜೊತೆಯಲ್ಲಿ ಯುಕ್ರೇನ್ ಮತ್ತು ರಷ್ಯಾದ ನಡುವೆ ಇರುವಂತಹ ಈ ಒಂದು ಭಿನ್ನಾಭಿಪ್ರಾಯ ಇರ್ಬೋದು ಅಥವಾ ಈ ಕಲಹ ಏನು ಅಂತ ಹೇಳುವಂತಹ ಹಿನ್ನೆಲೆಯನ್ನು ನಾವು ಹೆಚ್ಚುವರಿಯಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡುವ. ಯಾಕಂದ್ರೆ ಈ ಹಿನ್ನೆಲೆ ನಮಗೆ ಖಂಡಿತವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಹಿನ್ನೆಲೆಗಳು ನಮಗೆ ಅರ್ಥ ಆದ್ರೆ ಎಷ್ಟೋ ವಿಚಾರಗಳು ಈಗ ನಾರ್ತ್ ಸ್ಟ್ರೀಮ್ಗೆ ಸಂಬಂಧಿಸಿದ ಹಾಗೆ ಇರ್ಬೋದು ಅಥವಾ ನಮ್ಮ ರಷ್ಯಾ ಬ್ಯಾಕ್ಡ್ ಮತ್ತು USA ಬ್ಯಾಕ್ಡ್ ದೇಶಗಳ ಒಂದು ರೀತಿಯ ಸಂದಿಗ್ಧ ಪರಿಸ್ಥಿತಿ ಇರ್ಬೋದು ಅಥವಾ ಯುಕ್ರೇನ್ನ ಒಂದು ಹಿನ್ನೆಲೆಯಾಗಿ ಹೇಗೆ ರಷ್ಯಾ ಮತ್ತು US ಬೇರೆ ಬೇರೆ ದೇಶಗಳನ್ನು ಬಳಸ್ಕೊಂಡು ಈ ರೀತಿ ಒಂದು ಡಿಪ್ಲೊಮ್ಯಾಟಿಕ್ ಆಗಿರುವಂತಹ ಒಂದು ಸಿಚುವೇಶನ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದಾವೆ. ಸೊ ಇದನ್ನೆಲ್ಲವನ್ನು ನಾವು ಈ ಒಂದು ಸೆಷನ್ ಅಲ್ಲಿ ತುಂಬಾನೇ ಈಸಿಯಾಗಿ ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೇನೆ ಯಾರೆಲ್ಲ ಹೊಸದಾಗಿ ಈ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ನಿಮ್ಮ ಗಮನಕ್ಕೆ ಹಲವಾರು ದಿನಪತ್ರಿಕೆಗಳಲ್ಲಿ ಅದರಲ್ಲಿ ಪ್ರಮುಖವಾದದ್ದು ದ ಹಿಂದೂ, ಡೆಕಾನ್ ಹೆರಾಲ್ಡ್, ಪ್ರಜಾವಾಣಿ, ವಿಜಯ ಕರ್ನಾಟಕ, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಹೀಗೆ ನಾನಾ ಈ ಸಚಿವಾಲಯಗಳ ಇಲಾಖೆಗಳ ವೆಬ್ಸೈಟ್ಗಳ ಆಧಾರದಲ್ಲಿ ಮಾಹಿತಿಗಳನ್ನು ನಾವು ಕ್ರೋಢೀಕರಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಯು ಸುಲಭ ಸಾಧ್ಯ ಆಗುವಂತಹ ನಿಟ್ಟಿನಲ್ಲಿ ಕಾನ್ಸೆಪ್ಟ್ ಕ್ಲಾರಿಟಿಗೆ ಅನುಗುಣವಾಗಿ ನಾವು ಈ ಒಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ. ಓಕೆ, ಸೊ ಇಷ್ಟು ಹೇಳ್ತಾ ನಾವು ಸೆಷನ್ ಅನ್ನು ಸ್ಟಾರ್ಟ್ ಮಾಡುವ. ಹಾಗೆ ಈ ವಿಡಿಯೋಗೆ ಸಂಬಂಧಿಸಿದ PPTಗೆ ಯಾರಾದ್ರೂ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಬ್ಲಾಗ್ ಸ್ಪಾಟ್ ಅಥವಾ ಟೆಲಿಗ್ರಾಮ್ ಲಿಂಕ್ ನ ಮೂಲಕ ನೀವು ಮಾಹಿತಿಯನ್ನು ಪಡ್ಕೊಬಹುದು. ಈಗ ಇದು ಇವತ್ತಿನ ಒಂದು ಅಂದ್ರೆ ಕಳೆದ ವಿಡಿಯೋದಲ್ಲಿ ನಾವು ಕೇಳಿರುವಂತಹ ಪ್ರಶ್ನೆಗಳು. ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಇದಕ್ಕೆಲ್ಲ ಕರೆಕ್ಟ್ ಉತ್ತರ ಕೊಟ್ಟಿದ್ದಾರೆ. ಸೊ ನಿಮ್ಗೆಲ್ಲರಿಗೂ ಕೂಡ ಸೂಪರ್ ಕಾಂಗ್ರ್ಯಾಚುಲೇಷನ್ಸ್. ಸೊ ಗತಿಶಕ್ತಿ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು ಅಂತ ಇದೆ. ಸೊ ಇಟ್ ವಾಸ್ ಸ್ಟಾರ್ಟೆಡ್ ಆನ್ 13th October 2021. ಹಾಗೆಯೇ in 2018 based on the recommendation of which committee some aspects of CRZ rules 2011 were modified. So here the right answer is ಶೈಲೇಶ್ ನಾಯಕ್ ಕಮಿಟಿ. ಅಂಡ್ ಹಾಗೆಯೇ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ಧ್ಯೇಯ ವಾಕ್ಯ ಏನು ಅಂತ. ಸೊ ದ ರೈಟ್ ಆನ್ಸರ್ ಈಸ್ ಆಪದಾ ಸೇವಾ ಸದೈ ಸರ್ವತ್ರ ಅಂತ ಹೇಳುವಂಥದ್ದು. ಸೊ ವೆರಿ ಗುಡ್ ಸ್ಟೂಡೆಂಟ್ಸ್. ಸೊ ಈಗ ನಾವು ಇವತ್ತಿನ ಸೆಷನ್ ಅನ್ನು ಪ್ರಾರಂಭ ಮಾಡುವ. Which mobile app was launched by the SEBI to raise awareness about equity market and empower investors? ಸೆಕ್ಯೂರಿಟಿ ಮಾರುಕಟ್ಟೆಯ ಬಗ್ಗೆ ಅರಿವು ಮೂಡಿಸುವ ಜೊತೆಗೆ ಹೂಡಿಕೆದಾರರನ್ನು ಸಬಲಗೊಳಿಸುವ ಉದ್ದೇಶದಿಂದ ಭಾರತೀಯ ಷೇರುಪೇಟೆ ನಿಯಂತ್ರಣ ಮಂಡಳಿಯು ಯಾವ ಮೊಬೈಲ್ ಆಪ್ ಅನ್ನು ಬಿಡುಗಡೆ ಮಾಡಿದೆ? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಸಾರಥಿ ಅಂತ ಹೇಳುವಂತಹ ಒಂದು ಮೊಬೈಲ್ ಆಪ್ ಅನ್ನು ಲಾಂಚ್ ಮಾಡಿದೆ. ಸೊ ಇದು ಸಾರಥಿ ಆಪ್, ಇದರ ಲೋಗೋ ಸೆಬಿ ಅಂತ ಹೇಳುವಂತ ಇದು ಕೂಡ ಇದರಲ್ಲಿ ಅಡಕಗೊಂಡಿದೆ. ಸೊ ಇದು ಪ್ರಜಾವಾಣಿಯಲ್ಲಿ ಬಂದಿರುವಂತಹ ಮಾಹಿತಿ. ಸೊ ಷೇರುಪೇಟೆ ವಹಿವಾಟನ್ನು ಮೊಬೈಲ್ ಮೂಲಕ ನಡೆಸುವುದು ಹೆಚ್ಚಾಗುವುದನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ಷೇರುಪೇಟೆ ನಿಯಂತ್ರಣ ಮಂಡಳಿಯು ಸಾರಥಿ ಅಂತ ಹೇಳುವಂತಹ ಒಂದು ಮೊಬೈಲ್ ಆಪ್ ಅನ್ನು ಅದು ಬಿಡುಗಡೆ ಮಾಡಿದೆ. ಸೊ ಸೆಬಿ ಅಧ್ಯಕ್ಷರಾಗಿರುವಂತಹ ಅಜಯ್ ತ್ಯಾಗಿ ಅವರು ಆಪ್ ಬಿಡುಗಡೆ ಮಾಡಿ ಮಾತನಾಡಿದರು. ಹಾಗೆಯೇ ಸೆಕ್ಯೂರಿಟಿ ಮಾರುಕಟ್ಟೆಯ ಬಗ್ಗೆ ಅರಿವು ಮೂಡಿಸುವ ಜೊತೆಗೆ ಹೂಡಿಕೆದಾರರನ್ನು ಸಬಲಗೊಳಿಸುವ ಉದ್ದೇಶದಿಂದ ಈ ಆಪ್ ಅನ್ನು ಬಿಡುಗಡೆ ಮಾಡಲಾಗಿದೆ ಎಂದರು. ಈಗ ನಮ್ಮ ಎರಡನೇ ಪ್ರಶ್ನೆ. In which of the following volcanic belts does the Tonga Islands fall? ಟೋಂಗಾ ದ್ವೀಪಗಳನ್ನು ಈ ಕೆಳಗಿನ ಯಾವ ಜ್ವಾಲಾಮುಖಿ ವಲಯಗಳಲ್ಲಿ ಕಾಣುತ್ತೇವೆ? And for this the right answer is option D, that is circum-Pacific belt. ಸೊ ಈ ಒಂದು ವಾಲ್ಕೆನೋ ಅಂದ್ರೆ ಜ್ವಾಲಾಮುಖಿ ಮತ್ತು ಭೂಕಂಪ ವಲಯಗಳಿಗೆ ಸಂಬಂಧಿಸಿದ ಒಂದು ವಲಯಗಳ ಬಗ್ಗೆ ನಾವು ಹಿಂದೆ ಬಹಳಷ್ಟು ದೀರ್ಘವಾಗಿ ಅದರ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದೇವೆ. ಸೊ ಈಗ ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ, ಸರ್ಕಮ್-ಪೆಸಿಫಿಕ್ ಬೆಲ್ಟ್ ಅಂತ ಹೇಳಿಬಿಟ್ಟು. ಸೊ ಅದಕ್ಕಿಂತ ಮುಂಚೆ ಟೋಂಗಾ ದ್ವೀಪಗಳು ಎಲ್ಲಿದೆ ಅಂತ ನಮಗೆ ಗೊತ್ತಿರಬೇಕು. ನೋಡಿ ಈ ಕಡೆ ಇದು ಆಸ್ಟ್ರೇಲಿಯಾ. ಓಕೆ, ಸೊ ಇಲ್ಲಿ ಆಸ್ಟ್ರೇಲಿಯಾದ ಪೂರ್ವ ಭಾಗದಲ್ಲಿ ಇರುವಂತಹ ಪೆಸಿಫಿಕ್ ಮಹಾಸಾಗರ ಏನಿದೆ ಅದರಲ್ಲಿ ಇರುವಂತಹ ಒಂದು ಪುಟ್ಟ ದ್ವೀಪ ಇದು. ಸೊ ಇದು ಕೂಡ ಅಷ್ಟೇ ಜ್ವಾಲಾಮುಖಿಗೆ ಹೆಸರಾಂತ ಒಂದು ದ್ವೀಪ. ಸೊ ಸರ್ಕಮ್ ಪೆಸಿಫಿಕ್ ಬೆಲ್ಟ್ ಅನ್ನು ಅರ್ಥ ಮಾಡೋದಕ್ಕಿಂತ ಮುಂಚೆ ಮೂರು ಪ್ರಮುಖ ಈ ಒಂದು ವಾಲ್ಕೆನೋ ಅಥವಾ ಭೂಕಂಪನ ವಲಯಗಳನ್ನು ನಾವು ಕಾಣಬಹುದು ನಮ್ಮ ಇಡೀ ಭೂಮಿಯಲ್ಲಿ. ಮೊದಲನೇದು ಯಾವುದು ಅಂತ ಹೇಳಿದ್ರೆ ಸರ್ಕಮ್ ಪೆಸಿಫಿಕ್ ಬೆಲ್ಟ್ ಅಂತ ಹೇಳಿಬಿಟ್ಟು. ನೋಡಿ ಇದನ್ನು, ಈ ಬೆಲ್ಟ್ ಇದೆಯಲ್ಲ, ಈ ಏರಿಯಾ ಹೆಚ್ಚಿನ ನಮ್ಮ ಭೂಮಿಯಲ್ಲಿ ನಡೆಯುವಂತಹ ಭೂಕಂಪಗಳು ಮತ್ತು ಈ ಜ್ವಾಲಾಮುಖಿಗಳು ಈ ವಲಯದಲ್ಲಿ ಆಗುವಂಥದ್ದು. ಇದಕ್ಕೆ ನಾವು ಸರ್ಕಮ್ ಪೆಸಿಫಿಕ್ ಬೆಲ್ಟ್ ಅಂತ ಹೇಳ್ತೇವೆ. ಇನ್ನೊಂದು ತುಂಬಾ ಕಾಮನ್ ಆಗಿರುವಂತಹ ಹೆಸರು ಯಾವುದು ಅಂತ ಹೇಳಿದ್ರೆ ರಿಂಗ್ ಆಫ್ ಫೈರ್. ಓಕೆ, ಸೊ ಇದನ್ನು ನಾವು ತಿಳ್ಕೊಬೇಕು. ಹಾಗೂ ಇಲ್ಲಿ ಇನ್ನೊಂದು ಮಾಹಿತಿ ಇದೆ.
ಯಾವ ದೇಶದಲ್ಲಿ ಹೆಚ್ಚಿನ ಜ್ವಾಲಾಮುಖಿಗಳನ್ನು ನಾವು ಕಾಣಬಹುದು ಅಂತ ಹೇಳಿದ್ರೆ ಅದು USA. ಹೆಚ್ಚಿನ ಜ್ವಾಲಾಮುಖಿಗಳು ಅಂತ ಹೇಳಿದ್ರೆ ಅದು ನಿಷ್ಕ್ರಿಯ ಇರಲಿ, ಅದು ಸಕ್ರಿಯ ಇರಲಿ, ಅದು ಡಾರ್ಮೆಂಟ್ ಇರಲಿ, ಯಾವುದೇ ಇರಲಿ, ಸೊ ಒಟ್ಟಾರೆಯಾಗಿ ಜ್ವಾಲಾಮುಖಿಗಳ ಸಂಖ್ಯೆ ಹೆಚ್ಚಿರುವಂಥದ್ದು USA ಅಲ್ಲಿ. ಹಾಗೆಯೇ ಯಾವ ದೇಶದಲ್ಲಿ ಹೆಚ್ಚಿನ ಸಕ್ರಿಯವಾಗಿರುವಂತಹ ಭೂಕಂಪಗಳು ಇವೆ ಅಂತ ಹೇಳಿದ್ರೆ ಆಗ ಅದಕ್ಕೆ ಉತ್ತರ ಇಂಡೋನೇಷ್ಯಾ. ಸೊ ಈ ಒಂದು ಕ್ಲಾರಿಟಿ ನಿಮಗೆ ಇರಬೇಕು. ಇನ್ನೊಂದು ಬೆಲ್ಟ್ ಇದೆ. ಫಸ್ಟ್ ನಾವು ಸರ್ಕಮ್ ಪೆಸಿಫಿಕ್ ಬೆಲ್ಟ್ ಆಯ್ತಲ್ಲ, ಅದನ್ನು ರಿಂಗ್ ಆಫ್ ಫೈರ್ ಅಂತ ಕೂಡ ಕರಿತೇವೆ. ಇನ್ನೊಂದು ಮಿಡ್ ಕಾಂಟಿನೆಂಟಲ್ ಬೆಲ್ಟ್ ಅಂದ್ರೆ ಈ ಬೆಲ್ಟ್. ಇದು ಕೂಡ ಅಷ್ಟೇ ಭೂಕಂಪನ ವಲಯ ಮತ್ತು ಹೆಚ್ಚಾಗಿ ಈ ಒಂದು ಜ್ವಾಲಾಮುಖಿಗಳಿಗೂ ಕೂಡ ಹೆಸರಾಂತ ಒಂದು ವಲಯ. ಇನ್ನೊಂದು ವಲಯ ಮಿಡ್ ಅಟ್ಲಾಂಟಿಕ್ ಬೆಲ್ಟ್ ಅಂದ್ರೆ ಈ ಭಾಗ ನೋಡಿ. ಸೊ 3 ವಲಯಗಳಿದೆ. ಒಂದು ಮಿಡ್ ಅಟ್ಲಾಂಟಿಕ್ ಬೆಲ್ಟ್, ಹಾಗೇನೆ ಇನ್ನೊಂದು ಮಿಡ್ ಕಾಂಟಿನೆಂಟಲ್ ಬೆಲ್ಟ್, ಇನ್ನೊಂದು ಆಗ್ಲೇ ಹೇಳಿದಾಗೆ ಸರ್ಕಮ್ ಪೆಸಿಫಿಕ್ ಬೆಲ್ಟ್ ಅಂತ ಹೇಳಿಬಿಟ್ಟು. ಓಕೆ, ಸೊ ಈ 3 ಬೆಲ್ಟ್ಗಳಲ್ಲಿ ಈ ಸರ್ಕಮ್ ಪೆಸಿಫಿಕ್ ಬೆಲ್ಟ್ ಅಲ್ಲಿ ಹೈಯೆಸ್ಟ್ ಆಗಿ ಭೂಕಂಪನ ಮತ್ತು ನಮ್ಮ ಜ್ವಾಲಾಮುಖಿಗಳು ಜರುಗುವಂಥದ್ದು. ಮತ್ತು ಆಗ ನಾನು ಹೇಳಿದಂತ ಟೋಂಗಾ ಅಂತ ಹೇಳುವಂತಹ ದ್ವೀಪ ಇದೆಯಲ್ಲ, ಅದು ನೋಡಿ ಇದೇ ಬೆಲ್ಟ್ ಅಲ್ಲಿ ಬರ್ತದೆ, ಇಲ್ಲಿ ಬರ್ತದೆ. ಓಕೆ, ಟೋಂಗಾ ಅಂತ ಹೇಳುವಂತ ದ್ವೀಪ. ಸೊ ಅದು ಯಾವ ಬೆಲ್ಟ್ ಅಲ್ಲಿ ಬರ್ತದೆ ಅಂತ ಹೇಳಿದ್ರೆ ಸರ್ಕಮ್ ಪೆಸಿಫಿಕ್ ಬೆಲ್ಟ್ ಅಲ್ಲಿ ಬರುವಂಥದ್ದು. ಸೊ ಅದು ನಮ್ಮ ಪ್ರಶ್ನೆ ಆಗಿತ್ತು. ಸಿ ಟೋಂಗಾ ಐಲ್ಯಾಂಡ್ ಈಸ್ ಹಿಯರ್. ಸೊ ಇದು ಮಿಡ್ ಪೆಸಿಫಿಕ್ ಬೆಲ್ಟ್ ಅಲ್ಲಿ ಬರುವಂಥದ್ದು. ಓಕೆ, ಸಾರಿ, ಸರ್ಕಮ್ ಪೆಸಿಫಿಕ್ ಬೆಲ್ಟ್ ಅಲ್ಲಿ ಬರುವಂಥದ್ದು. ದಿಸ್ ಇಸ್ ದ ಸರ್ಕಮ್ ಪೆಸಿಫಿಕ್ ಬೆಲ್ಟ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ರಿಂಗ್ ಆಫ್ ಫೈರ್. ಸೊ ಇದು ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೊಂಡಿದ್ದೇನೆ. ಓಕೆ, ಸೊ ಇದು ಯಾತಕ್ಕೋಸ್ಕರ ನಾವು ಹಾಕಿದ್ದೇವೆ, ಟೋಂಗಾದ ಬಗ್ಗೆ ಯಾತಕ್ಕೋಸ್ಕರ ಹಾಕಿದ್ದೇವೆ ಅಂತ ಹೇಳಿದ್ರೆ, ಪೆಸಿಫಿಕ್ ಸಮುದ್ರದ ಆಳದಲ್ಲಿ ಜ್ವಾಲಾಮುಖಿ ಸ್ಫೋಟಿಸಿದ್ದರಿಂದ ಉಂಟಾದ ಸುನಾಮಿ ಟೋಂಗಾದ 3 ಸಣ್ಣ ದ್ವೀಪಗಳಲ್ಲಿ ಭಾರೀ ಹಾನಿ ಉಂಟು ಮಾಡಿದೆ ಎಂದು ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ಸೊಸೈಟಿಗಳು ತಿಳಿಸಿವೆ. ಓಕೆ, ಸೊ ಟೋಂಗಾ ಎಂಬುದೇ ಪುಟ್ಟ ಒಂದು ದ್ವೀಪ ಅದು. ಸೊ ಅದರ ಭಾಗವಾಗಿರುವಂತಹ ಸಣ್ಣ ದ್ವೀಪಗಳಲ್ಲಿ ಅದು ಸುನಾಮಿಯಿಂದಾಗಿ ತುಂಬಾನೇ ಹಾನಿ ಉಂಟಾಗಿದೆ. ಸುನಾಮಿಯಿಂದ 15 ಮೀಟರ್ ಎತ್ತರದ ಅಲೆಗಳು ಟೋಂಗಾದ ದ್ವೀಪಗಳ ದಡಗಳಿಗೆ ಅಪ್ಪಳಿಸಿ ಇದರಿಂದ ನೋಮುಕಾ, ಮಂಗೋ ಮತ್ತು ಫೊನೋಪಿಯಾ ಎಂಬ ದ್ವೀಪಗಳಲ್ಲಿ ಭಾರೀ ಹಾನಿ ಸಂಭವಿಸಿದೆ ಎಂದು ಟೋಂಗಾ ದ್ವೀಪಗಳಲ್ಲಿ ಆಗಿರುವ ಹಾನಿಯ ಬಗ್ಗೆ ಅಂದಾಜಿಸಲು ಹಡಗಿನಲ್ಲಿ ಸಂಚರಿಸಿದ ರೆಡ್ ಕ್ರಾಸ್ ತಂಡದ ಮುಖ್ಯಸ್ಥರಾದ ಕಟಾಯ್ ಗ್ರೀನ್ವುಡ್ ಅವರು ತಿಳಿಸಿದ್ದಾರೆ. ಈಗ 3ನೇ ಪ್ರಶ್ನೆ. As per research, which Himalayan flowering plant is said to have the potential to inhibit the COVID-19 virus? ಸಂಶೋಧನೆಯ ಪ್ರಕಾರ ಯಾವ ಹಿಮಾಲಯದ ಹೂ ಬಿಡುವ ಸಸ್ಯವು COVID-19 ವೈರಸ್ ಅನ್ನು ಪ್ರತಿಬಂಧಿಸುವ ಸಾಮರ್ಥ್ಯವನ್ನು ಹೊಂದಿದೆ ಹೇಳಲಾಗುತ್ತಿದೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಡಿ, ದಟ್ ಈಸ್ ರೊಡೋಡೆಂಡ್ರಾನ್ ಅರ್ಬೇರಿಯಂ ಅಂತ ಹೇಳುವಂಥದ್ದು. ಓಕೆ, ರೊಡೋಡೆಂಡ್ರನ್ ಅರ್ಬೋರಿಯಂ ಅಂತ ಹೇಳುವಂತ ಈ ಸಸ್ಯಕ್ಕೆ ಒಂದು ಪೊಟೆನ್ಶಿಯಾಲಿಟಿ ಇದೆ, COVID-19 ವೈರಸ್ ಅನ್ನು ಪ್ರತಿಬಂಧಿಸುವ ಒಂದು ಸಾಮರ್ಥ್ಯ ಇದೆ ಅಂತ ಹೇಳಿ ಸಂಶೋಧನೆಗಳು ದೃಢಪಟ್ಟಿವೆ. ಸೊ ರೊಡೋಡೆಂಡ್ರನ್ ಅರ್ಬೋರಿಯಂ ಅಂತ ಹೇಳುವಂತ ಸಸ್ಯ ಹೀಗಿದೆ ನೋಡಿ, ಕ್ಯಾನ್ ಜಸ್ಟ್ ಸಿ ದಿಸ್. ಸೊ ಇದು ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಬಂದಿರುವಂತ ಮಾಹಿತಿ. ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಂಡಿಯ ಸಂಶೋಧಕರು ಈ ಒಂದು ಹಿಮಾಲಯದಲ್ಲಿ ಹೂ ಬಿಡುವಂತ ಗಿಡವಾಗಿರುವಂತ ರೊಡೋಡೆಂಡ್ರನ್ ಅರ್ಬೋರಿಯಂ, ಇದನ್ನು ಬುರಾನ್ಸ್ ಅಂತ ಹೇಳಿ ಕೂಡ ಕಾಮನ್ ಆಗಿ ಕರೀತಾರೆ. ಸೊ ಇದರಲ್ಲಿರುವಂತಹ ಫೈಟೋಕೆಮಿಕಲ್ಸ್ಗಳು COVID-19 ವೈರಸ್ ಅನ್ನು ಪ್ರತಿಬಂಧಿಸುವಂತ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳಿಬಿಟ್ಟು ಈ ಸಂಶೋಧನೆಗಳು ತಿಳಿಸಿವೆ. ದ ಪ್ಲಾಂಟ್ ಇನ್ ಕ್ವೆಶ್ಚನ್ ಇಸ್ ರೊಡೋಡೆಂಡ್ರನ್ ಆರ್ಬೋರಿಯಂ ನೋನ್ ಆಸ್ ಬುರಾನ್ಸ್ ಇನ್ ಹಿಂದಿಯಲ್ಲಿ ಇದನ್ನು ಬುರಾನ್ ಅಂತ ಹೇಳಿ ಕರೀತಾರೆ, ವಿಚ್ ಹ್ಯಾಸ್ ಲಾಂಗ್ ಬಿನ್ ಕನ್ಸ್ಯೂಮ್ಡ್ ಬೈ ಲೋಕಲ್ ಪಾಪ್ಯುಲೇಷನ್ ಫಾರ್ ಇಟ್ಸ್ ಸಪೋಸ್ಡ್ ಹೆಲ್ತ್ ಬೆನಿಫಿಟ್ಸ್. ಸೊ ಈ ಒಂದು ವಿಷಯ ಅಲ್ಲದಿದ್ರೂ ಕೂಡ ಅಲ್ಲಿಯ ಲೋಕಲೈಟ್ಸ್ಗಳು ಅಥವಾ ಸ್ಥಳೀಯರು ಈ ಒಂದು ಮರದ ಎಲೆ, ಚಿಗುರು ಮತ್ತೆ ಬೇರೆ ಬೇರೆ ಪಾರ್ಟ್ಸ್ಗಳನ್ನು ಇದರಲ್ಲಿರುವಂತಹ ವಿಶೇಷವಾಗಿರುವಂತಹ ಔಷಧೀಯ ಒಂದು ಗುಣಲಕ್ಷಣಗಳಿಂದ ಇದನ್ನು ಸೇವನೆ ಮಾಡುವಂತಹ ವಿಷಯವನ್ನು ಕೂಡ ನಾವು ಮನಗಟ್ಟಿದ್ದೇವೆ. ಈಗ 4ನೇ ಪ್ರಶ್ನೆ. The National Commission for Safai Karmacharis is a non-statutory body under which ministry? ಸಫಾಯಿ ಕರ್ಮಚಾರೀಸ್ ರಾಷ್ಟ್ರೀಯ ಆಯೋಗ ಯಾವ ಸಚಿವಾಲಯದ ಅಡಿಯಲ್ಲಿ ಶಾಸನಬದ್ಧವಲ್ಲದ ಅದೊಂದು ಸಂಸ್ಥೆಯಾಗಿದೆ? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಎ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್. ಏನಿದು ನಾನ್ ಸ್ಟ್ಯಾಚ್ಯುಟರಿ ಬಾಡಿ? ಸೊ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡುವ. ನೋಡಿ, ಸಫಾಯಿ ಕರ್ಮಚಾರೀಸ್, ಸೊ ರಾಷ್ಟ್ರೀಯ ಆಯೋಗ. ಸೊ ಸಫಾಯಿ ಕರ್ಮಚಾರಿಗಳು ಅಂತ ಹೇಳಿದ್ರೆ ಅ ಪರ್ಸನ್ ಹೂ ಇಸ್ ಎಂಗೇಜ್ಡ್ ಆರ್ ಇಸ್ ಎಂಪ್ಲಾಯ್ಡ್ ಫಾರ್ ಎನಿ ಸ್ಯಾನಿಟೇಷನ್ ವರ್ಕ್ ಅಂಡ್ ಇನ್ಕ್ಲೂಡ್ಸ್ ಹಿಸ್ ಆರ್ ಹರ್ ಡಿಪೆಂಡೆಂಟ್ಸ್. ಸೊ ಯಾವುದೇ ಒಬ್ಬ ವ್ಯಕ್ತಿ ಶುಚಿತ್ವ ಕಾರ್ಯಗಳಿಗಾಗಿ ನಿಯೋಜನೆಗೊಳ್ಳುವಾಗ ಅಥವಾ ನೇಮಿಸಿಕೊಂಡಾಗ ಅವನು ಹಾಗೂ ಅವನ ಅವಲಂಬಿಗಳನ್ನು ನಾವು ಸಫಾಯಿ ಕರ್ಮಚಾರಿಗಳು ಅಂತ ಹೇಳುವಂಥದ್ದು.
ಈಗ ಪ್ರಸಕ್ತ ರಾಷ್ಟ್ರೀಯ ಸಫಾಯಿ ಕರ್ಮಚಾರಿಗಳ ಆಯೋಗ ಏನಿದೆ ಅದೊಂದು ಶಾಸನಬದ್ಧವಲ್ಲದಂತ ಸಂಸ್ಥೆಯಾಗಿದ್ದು ಇದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಸಂಸ್ಥೆ. ಇದರ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಹಿಂದೆ ಅರ್ಥ ಆಯ್ತಲ್ಲ, ರಾಷ್ಟ್ರೀಯ ಸಫಾಯಿ ಕರ್ಮಚಾರಿಗಳ ಆಯೋಗ ಕಾಯ್ದೆ 1993ರಲ್ಲಿ ಇದು 12ನೇ ಆಗಸ್ಟ್ 1994ರಲ್ಲಿ ಅಂದ್ರೆ ಆ ಕಾಯ್ದೆ ಅನ್ವಯ ಸಫಾಯಿ ಕರ್ಮಚಾರೀಸ್ ಆಕ್ಟ್ 1993 ಎಂಬ ಕಾಯ್ದೆ ಅನುಗುಣವಾಗಿ ಈ ಒಂದು ರಾಷ್ಟ್ರೀಯ ಆಯೋಗವು ಅಸ್ತಿತ್ವಕ್ಕೆ ಬಂದಂತ ಸಂದರ್ಭದಲ್ಲಿ 12th August 1994 ಅದು ಒಂದು ಶಾಸನಬದ್ಧವಾಗಿರುವಂತಹ ಸಂಸ್ಥೆಯಾಗಿತ್ತು. ಪ್ಲೀಸ್ ರಿಮೆಂಬರ್ ದಿಸ್. ಅರ್ಲಿಯರ್ ಇಟ್ ವಾಸ್ ಅ ಸ್ಟ್ಯಾಚ್ಯುಟರಿ ಬಾಡಿ. ಆದರೆ ಏನಾಯ್ತು ಅಂತ ಹೇಳಿದ್ರೆ, ಇದನ್ನು ಅವರು ಎಸ್ಟಾಬ್ಲಿಷ್ ಮಾಡಿರುವಾಗ ಅಂದ್ರೆ ಈ ಆಯೋಗವನ್ನು ಅವರು ಕಾನ್ಸ್ಟಿಟ್ಯೂಟ್ ಮಾಡುವಾಗ 3 ವರ್ಷಗಳವರೆಗೆ ಅದು ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಯಾವಾಗದಿಂದ ಅಂತ ಹೇಳಿದ್ರೆ 1994ರಿಂದ 97ರವರೆಗೆ. ಓಕೆ, ಆದಾಗ್ಯೂ ಕೂಡ 2004ರವರೆಗೆ ಅದು ಶಾಸನಬದ್ಧವಾದಂತ ಸಂಸ್ಥೆಯ ರೂಪದಲ್ಲೇ ಅದು ಮುಂದುವರಿಯಿತು ಟಿಲ್ 2004. ಆದ್ರೆ ಈ ಆಕ್ಟ್ ನಲ್ಲಿದ್ದಂತ 3 ವರ್ಷಗಳ ಅವಧಿಯ ಆ ಕಾಲಮಿತಿ ಲ್ಯಾಪ್ಸ್ ಆಗಿರುವ ಕಾರಣ ಅದು ನಂತರದ ಅವಧಿಗೆ ಶಾಸನಬದ್ಧವಲ್ಲದ ಸಂಸ್ಥೆಯ ರೀತಿಯಲ್ಲಿ ಅದು ಕಾರ್ಯನಿರ್ವಹಿಸಲಿಕ್ಕೆ ಪ್ರಾರಂಭಿಸಿತು. ಓಕೆ, ಸೊ 2004 ಆದ ನಂತರ ಅದು ಲ್ಯಾಪ್ಸ್ ಆಗಿರುವ ಕಾರಣ 2004 ಇಂದ ಅದಕ್ಕೆ 3 ವರ್ಷಗಳ ಒಂದು ರೀತಿ ಎಕ್ಸ್ಟೆನ್ಷನ್ ಕೊಟ್ಟು ಈಗ ಇತ್ತೀಚೆಗೆ ಕೂಡ ಅದನ್ನು ಅಂದ್ರೆ 31st 3rd 2022 ವರೆಗೆ ಅದಕ್ಕೆ ಹೆಚ್ಚುವರಿಯಾಗಿ ಎಕ್ಸ್ಟೆನ್ಷನ್ ಅನ್ನು ಕೊಟ್ಟಿದ್ದಾರೆ. So as of now, the commission related to Safai Karmacharis is a non-statutory commission, is a non-statutory body. ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಬೇಕು. ಸೊ ಈಗ ಇದನ್ನು ಯಾಕೆ ನಾವು ನ್ಯೂಸ್ ಅಲ್ಲಿ ಹಾಕಿದ್ದೇವೆ ಅಂತ ಹೇಳಿದ್ರೆ, ಇದು ಡೆಕಾನ್ ಹೆರಾಲ್ಡ್ ಅಲ್ಲಿ ಬಂದಿರುವಂತಹ ನ್ಯೂಸ್. ಕ್ಯಾಬಿನೆಟ್ ಬುಧವಾರ ಅಂದ್ರೆ ಎಕ್ಸ್ಟೆನ್ಷನ್ ಕೊಟ್ಟಿದೆ ಈ ಒಂದು ಸಫಾಯಿ ಕರ್ಮಚಾರಿಗಳ ಒಂದು ರಾಷ್ಟ್ರೀಯ ಆಯೋಗಕ್ಕೆ ಪುನಃ 3 ವರ್ಷಗಳ ಕಾಲ ಒಂದು ಎಕ್ಸ್ಟೆನ್ಷನ್ ಅನ್ನು ಕೊಟ್ಟಿದೆ. ಅಂದ್ರೆ ಇದು ಲ್ಯಾಪ್ಸ್ ಆಗ್ತಿತ್ತು, ನಿಮ್ಗೆ ಆಗ್ಲೇ ಹೇಳಿದ್ದೇನೆ ನಾನು, ಹಿಂದೆ ಎಷ್ಟಿತ್ತು ಅಂತ ಹೇಳಿದ್ರೆ 2019 ಇಂದ 2022 ವರೆಗೆ ಇದಿತ್ತು. ಆದ್ರೆ ಈಗ ಕ್ಯಾಬಿನೆಟ್ ಪುನಃ ಅದಕ್ಕೆ 3 ವರ್ಷಗಳ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಸೊ ಈಗ ಆ ಆಯೋಗದ ಕಾರ್ಯಭಾರ ಅಥವಾ ಅವಧಿ ಇದೆಯಲ್ಲ 31st March 2025 ವರೆಗೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಈ ಮಾಹಿತಿಯಿಂದಾಗಿ ನಾವು ಈ ಒಂದು ಕ್ವೆಶ್ಚನ್ ಅನ್ನು ಹಾಕಬೇಕಾಯಿತು. ಈಗ ಇದು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಇವತ್ತಿನ ಈ ಇಡೀ ನಮ್ಮ ಕ್ವೆಶ್ಚನ್ಗಳಿಗೆ ತುಂಬಾ ದೀರ್ಘವಾಗಿರುವಂತಹ ಎಕ್ಸ್ಪ್ಲನೇಷನ್ ಈ ಕ್ವೆಶ್ಚನ್ ಡಿಮಾಂಡ್ಸ್. ಸೊ ಹಾಗಾಗಿ ತುಂಬಾ ಪೇಷನ್ಸ್ ಇಂದ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಕೆಲವೊಮ್ಮೆ ನಮ್ಗೆ ಅನಿಸ್ತದೆ ಈ ಪ್ರಶ್ನೆಗಳು ಈ ಅಂತಾರಾಷ್ಟ್ರೀಯ ಮಟ್ಟದ ಈ ದೇಶಗಳ ಬಗ್ಗೆ ನಮ್ಗೆ ಏನ್ ಬೇಕಾಗಿದೆ ಅಂತ ಹೇಳ್ಬಿಟ್ಟು, ಬಟ್ ಒಂದು ಸಲ ಅದರ ಸಣ್ಣ ಪುಟ್ಟ ಇತಿಹಾಸವನ್ನು ನೀವು ಕ್ಲಿಯರೆನ್ಸ್ ಆಗಿ ಅಥವಾ ಕ್ಲಾರಿಟಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಇದಕ್ಕೆ ಸಂಬಂಧಿಸಿದ ಎಷ್ಟು ವಿಚಾರಗಳಿಗೆ ಬರ್ತಾ ಇದೆ ದಿನಪತ್ರಿಕೆಗಳಲ್ಲಿ, ಸೊ ಅದೆಲ್ಲ ನಿಮಗೆ ಕೋರಿಲೇಟ್ ಮಾಡಿಕೊಂಡು ಅದರ ಬಗ್ಗೆ ನಿಮ್ಗೆ ಒಂದು ಒಳ್ಳೆ ರೀತಿಯ ಸ್ಟ್ಯಾಂಡ್ ಡೆವಲಪ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಸೊ ನಮ್ಮ ಪ್ರಶ್ನೆ ನೋಡಿ, ದ ಕರೆಂಟ್ ಸ್ಟ್ಯಾಂಡ್ ಆಫ್ ಬಿಟ್ವೀನ್ ಯುಕ್ರೇನ್ ಅಂಡ್ ರಷ್ಯಾ ಇಸ್ ರಿಲೇಟೆಡ್ ಟು ವಿಚ್ ರೀಜನ್? ಯುಕ್ರೇನ್ ಮತ್ತು ರಷ್ಯಾ ನಡುವಿನ ಪ್ರಸ್ತುತ ಬಿಕ್ಕಟ್ಟು ಇದು ಯಾವ ಪ್ರದೇಶಕ್ಕೆ ಸಂಬಂಧಿಸಿದ್ದು? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಡಾನ್ಬಾಸ್ ರೀಜನ್. ಓಕೆ, ಈಗ ನಿಮಗೆ ಉತ್ತರ ಒಂದು ವೇಳೆ ಹೆಚ್ಚಿನವರಿಗೆ ಗೊತ್ತಿಲ್ಲದಿದ್ರು ಪರವಾಗಿಲ್ಲ, ಇಟ್ ಈಸ್ ವೆರಿ ಸಿಂಪಲ್. ಸೊ ಈ ಒಂದು ಸಣ್ಣ ಒಂದು ಹಿನ್ನೆಲೆ ಆಧಾರದಲ್ಲಿ ನೀವನ್ನ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡುವ. ನೋಡಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಡಾನ್ಬಾಸ್ ರೀಜನ್ ಅಂತ ಹೇಳಿದೆ. ಈ ಡಾನ್ಬಾಸ್ ರೀಜನ್ ಯಾವುದು ಅಂತ ಹೇಳಿದ್ರೆ ಇದು ನೋಡಿ ಯುಕ್ರೇನ್. ಈಗ ನಮಗೆ ಪ್ರಾಬ್ಲಮ್ ಇರುವುದು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾ ಗಮನ ಸೆಳೆಯುವಂಥದ್ದು ಯಾವುದು ಅಂತ ಹೇಳಿದ್ರೆ, ಒಂದು ಈ ರಷ್ಯಾ, ಇನ್ನೊಂದು ರಷ್ಯಾ ಈ ಭಾಗದ ಯುಕ್ರೇನ್ ಈ ಭಾಗ ಇದೆಯಲ್ಲ ಇದರಲ್ಲಿ ಸೈನ್ಯ ಪಡೆಗಳನ್ನೆಲ್ಲ ಸೇರ್ಪಡೆ ಮಾಡ್ತಾ ಇದೆ. ಸೊ ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾ ಮಂದಿ ಅಂದ್ರೆ ಡಾನ್ಬಾಸ್ ಪ್ರಾಂತ್ಯ ಅಂತ ಹೇಳಿದ್ರೆ ಈ ದೇಶ ಇದೆಯಲ್ಲ ಯುಕ್ರೇನ್ ಇದೆಯಲ್ಲ ಅದರ ಒಂದು ಭಾಗ ಅದು. ಸೊ ಅಲ್ಲಿ ರಷ್ಯಾ ತನ್ನ ಮಿಲಿಟರಿ ವ್ಯವಸ್ಥೆಗಳನ್ನೆಲ್ಲ ಸಜ್ಜು ಮಾಡ್ತಾ ಇದೆ. ಯಾಕೆ ಈ ರೀತಿ ಸಜ್ಜು ಮಾಡ್ತಾ ಇದೆ? ಸೊ ಇದ್ರ ಹಿನ್ನೆಲೆಯಾಗಿ ರಷ್ಯಾದ ಒಂದು ಸಣ್ಣ ಐತಿಹಾಸಿಕ ಅಂತ ಹೇಳಿದ್ರೆ ಒಂದು ಸಣ್ಣ ಒಂದು 20 ವರ್ಷಗಳ ಹಿಂದಿನ ಹಿನ್ನೆಲೆಯನ್ನು ನಾವು ಅರ್ಥ ಮಾಡ್ಕೊಳ್ಳುವುದಿಲ್ಲಿ ಪ್ರಮುಖವಾಗಿ ಬೇಕಾಗ್ತದೆ. ಓಕೆ, ಸೊ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಈಗ ನಾವು ಯುಕ್ರೇನ್ ಮತ್ತು ರಷ್ಯಾದ ಕಾನ್ಫ್ಲಿಕ್ಟ್, ಇದು ಕೇವಲ ಯುಕ್ರೇನ್ ಮತ್ತು ರಷ್ಯಾದ ಕಾನ್ಫ್ಲಿಕ್ಟ್ ಅಲ್ಲ, ಹಲವಾರು ದೇಶಗಳ ಒಂದು ಒಕ್ಕೂಟಗಳು ಇದರಲ್ಲಿ ಸೇರ್ಕೊಂಡಿವೆ. ಸೊ ಇದು ತುಂಬಾ ನಮಗೆ ಬೇಕಾಗುವಂತಹ ಒಂದು ಮಾಹಿತಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅಷ್ಟೇ. ಸೊ ಇಲ್ಲಿ ನಾವು ನೋಡಬಹುದು. ಓಕೆ, ಸೋವಿಯತ್ ಯೂನಿಯನ್ ಅಂತ ಹೇಳುವಂತ ಇದೊಂದು ಅಧಿಕೃತವಾಗಿ ಸೋವಿಯತ್ ಸಮಾಜವಾದಿ ಗಣರಾಜ್ಯಗಳನ್ನು ಒಕ್ಕೂಟ ಆಗಿತ್ತು. ಓಕೆ, ಅದೊಂದು ಸಮಾಜವಾದಿ ರಾಜ್ಯವಾಗಿತ್ತು. ಹಿಂದೆ USSR ಅಂತ ಕರೆಸ್ಕೊಳ್ತಾ ಇತ್ತು, ಹೌದಾ ಅಲ್ವಾ? ಈಗ ಅದು USSR ಅಂತ ಕರೆಸ್ಕೊಳ್ಳೋದಿಲ್ಲ. ಹಿಂದೆ USSR ಅಂತ ಕರೆಸ್ಕೊಳ್ಳುವಂತ ಸಂದರ್ಭದಲ್ಲಿ ಹಲವಾರು ಗಣರಾಜ್ಯಗಳನ್ನು ಒಕ್ಕೂಟ ಅಂತ ಹೇಳುವಂತ ಒಂದು ಸಮಾಜವಾದಿ ರಾಷ್ಟ್ರವಾಗಿತ್ತದು.
ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಯುರೋಪ್ ಮತ್ತು ಏಷ್ಯಾದ ಎಷ್ಟೋ ಭಾಗಗಳನ್ನು ಅದು ವ್ಯಾಪಿಸಿಕೊಂಡಿತ್ತು. ಯಾವುದು? ಈ USSR. ಆದರೆ 30ನೇ ಡಿಸೆಂಬರ್ 1922 ಅಲ್ಲಿ ಸ್ಥಾಪಿತವಾದಂಥ ಈ ಸೋವಿಯತ್ ಒಕ್ಕೂಟ, ಪ್ಲೀಸ್ ರಿಮೆಂಬರ್, USSR ಅಂತ ಹೇಳುವಂಥ ಒಕ್ಕೂಟ 30ನೇ ಡಿಸೆಂಬರ್ 1922 ಅಲ್ಲಿ ಅದು ಸ್ಥಾಪನೆಗೊಂಡಿತು. ಆದರೆ ಅದು ಅಧಿಕೃತವಾಗಿ 26ನೇ ಡಿಸೆಂಬರ್ 1991ರಂದು ವಿಸರ್ಜನೆಯಾಯಿತು. ಓಕೆ, ಆನ್ 1991 26 ಡಿಸೆಂಬರ್ ಇಟ್ ಗಾಟ್ ಈ ರೀತಿಯಾಗಿ ಒಂದು ರೀತಿ ವಿಸರ್ಜನೆಯಾಯಿತು. ಸೊ ವಿಸರ್ಜನೆಯಾದ ಬಳಿಕ ಇದು ರಷ್ಯಾ ಅಂತ ಹೇಳಿ ಕರೆಸಿಕೊಂಡು ಅದರ ಜೊತೆ 14 ಇತರ ದೇಶಗಳು ಹುಟ್ಟಿಕೊಂಡಿತು. ಅದರದೇ ಭಾಗವಾಗಿದ್ದಂಥ ಪ್ರಾಂತ್ಯಗಳು ಹೊಸ ರೂಪದ ದೇಶಗಳಾಗಿ ಹುಟ್ಟಿಕೊಳ್ತದೆ. ಅವೆಲ್ಲ ಯಾವುದು ಅಂತ ಹೇಳಿದ್ರೆ, ಒಂದು ಇಲ್ಲಿ ರಷ್ಯಾ, ಇಲ್ಲಿ ನೋಡಿ ನಾವು ಹಾಕಿದ್ದೇವೆ, ರಷ್ಯಾ, ಇಸ್ಟೋನಿಯಾ, ಲ್ಯಾಟ್ವಿಯಾ, ಲಿಥೇನಿಯಾ, ಬೆಲಾರಸ್, ಯುಕ್ರೇನ್. ಈಗ ನಮಗೆ ಬೇಕಾಗಿರುವಂಥ ಯುಕ್ರೇನ್ ನೋಡಿ ಇಲ್ಲಿದೆ 6ನೇ ಭಾಗದಲ್ಲಿ, ದಿಸ್ ಒನ್. ಸೊ ಡಾನ್ಬಾಸ್ ಪ್ರಾಂತ್ಯ ಅಂತ ಹೇಳಿದ್ರೆ ಈ ಭಾಗ. ಓಕೆ, ನಮ್ಮ ಉತ್ತರದಲ್ಲಿ ಬಂದಿರುವಂಥದ್ದು. ಇದನ್ನು ನಾವೀಗ ಡಿಸ್ಕಸ್ ಮಾಡುವ. ಹಾಗೆಯೇ ಮಾಲ್ಡೋವಿಯಾ, ಜಾರ್ಜಿಯಾ, ಅರ್ಮೇನಿಯಾ, ಅಜರ್ಬೈಜಾನ್, ಕಜಾಕಿಸ್ತಾನ್, ಉಜ್ಬೇಕಿಸ್ತಾನ್, ಟರ್ಕ್ಮೆನಿಸ್ತಾನ್, ಕಿರ್ಗಿಸ್ತಾನ್ ಮತ್ತು ತಜಾಕಿಸ್ತಾನ್. ಸೊ 15 ರಾಷ್ಟ್ರಗಳ ಒಂದು ಇದು ದೇಶಗಳು ಅದು ಹೊರಬಂತು. ಸೊ ಇಲ್ಲಿ ನಾವು ನೋಡ್ಬೋದು, ಸೊ ಸೋವಿಯತ್ ಒಕ್ಕೂಟದಿಂದ 15 ಸ್ವತಂತ್ರ ರಾಜ್ಯಗಳು ಹೊರಹೊಮ್ಮಿದವು. ಅವು ಯಾವುದಂದ್ರೆ ಆಗ್ಲೇ ನಾನಾಗ ಹೇಳಿ ಆಗಿದೆ. ಸೊ ಈಗ ನಮಗೆ ಕನ್ಸಿಡರೇಷನ್ ಅಲ್ಲಿರುವಂಥದ್ದು ಈ ನಮ್ಮ ರಷ್ಯಾ ಮತ್ತು ಈ ನಮ್ಮ ಯುಕ್ರೇನ್ನ ಈ ಡಾನ್ಬಾಸ್ ಪ್ರಾಂತ್ಯ. ಸೊ ಅಲ್ಲಿ ಏನಾಗಿದೆ ಅದು ನಮಗೆ ಬೇಕಾಗಿದೆ. ಈಗ ಸ್ವತಂತ್ರ ರಾಜ್ಯವಾಗಿ ಹೊರಹೊಮ್ಮಿದ ಯುಕ್ರೇನ್ ಕ್ರಿಮಿಯನ್ ಪರ್ಯಾಯ ದ್ವೀಪವನ್ನು ಕೂಡ ಒಳಗೊಂಡಿತು. ಓಕೆ, ಸೊ ಇದು ಯುಕ್ರೇನ್ ನೋಡಿ, ಆಗ ನಾನು ಹೇಳಿದ್ನಲ್ಲ ಯುಕ್ರೇನ್. ಸೊ ಇದು ಯುಕ್ರೇನ್ ದೇಶ. ಇದಕ್ಕೆ ತನ್ನದೇ ಆದ ಒಂದು ಕ್ರಿಮಿಯಾ ಅಂತ ಹೇಳುವಂತ ಇದೊಂದು ಪೆನಿನ್ಸುಲಾ ಇತ್ತು, ಪರ್ಯಾಯ ದ್ವೀಪ ಇತ್ತು. ಇದಕ್ಕೆ ಒಂದು ಕ್ರಿಮಿಯಾ ಅಂತ ಹೇಳುವಂಥದ್ದು. ಆದಾಗ್ಯೂ ಕ್ರಿಮಿಯಾಗೆ ತನ್ನದೇ ಆದ ಆಂತರಿಕ ಸ್ವಾಯತ್ತತೆಯನ್ನು ನೀಡಲಾಯಿತು. ಸೊ ಕ್ರಿಮಿಯಾಗೆ ಅದರದೇ ಆದ ಒಂದು ಆಟಾನಮಿಯನ್ನು ಕೂಡ ಆ ಸಂದರ್ಭದಲ್ಲಿ ನೀಡಲಾಯಿತು. ಯುಕ್ರೇನ್ನ ಭಾಗವಾಗಿದ್ದ ಕ್ರಿಮಿಯಾಗೆ ಅದರದೇ ಆದ ಒಂದು ಆಟಾನಮಿಯನ್ನು ಕೊಟ್ಟಿದ್ದು. ಅಲ್ಲಿ ಏನಾಯಿತು, ಯುಕ್ರೇನ್ನಲ್ಲಿ ಪ್ರಮುಖ ಜನಾಂಗೀಯ ಗುಂಪಾಗಿದ್ದು, ಆದರೆ ಕ್ರಿಮಿಯನ್ ಪರ್ಯಾಯ ದ್ವೀಪ ಮತ್ತು ಡಾನ್ಬಾಸ್ ಪ್ರದೇಶದಲ್ಲಿ ರಷ್ಯಾ ಜನಾಂಗೀಯ ಗುಂಪು ಬಹುಪಾಲಿದ್ದಾರೆ. ಸೊ ಇದು ಈಗ ಯುಕ್ರೇನ್. ಓಕೆ, ಈ ಯುಕ್ರೇನ್ ಅಲ್ಲಿ ಈ ಚಿತ್ರ ನಿಮಗೆ ಕ್ಲಿಯರ್ ಆಗದಿದ್ರೆ ಈ ಚಿತ್ರವನ್ನು ನೋಡಿ, ಇದು ಯುಕ್ರೇನ್. ಅರ್ಥ ಆಯ್ತಲ್ಲ. ಸೊ ಈ ಯುಕ್ರೇನ್ ಕೂಡ 15 ರಾಷ್ಟ್ರಗಳಲ್ಲಿ ಅದು ಕೂಡ ಹೊರಹೊಮ್ಮಿದಂತ ಒಂದು ರಾಷ್ಟ್ರವಾಗಿತ್ತು. ಈ ಯುಕ್ರೇನ್ನ ಭಾಗದಲ್ಲಿ ಈ ಭಾಗ ಡಾನ್ಬಾಸ್ ಭಾಗ ಮತ್ತು ಈ ಕ್ರಿಮಿಯಾ ಅಂತ ಹೇಳುವಂತ ಈ ಪರ್ಯಾಯ ದ್ವೀಪ ಇದೆಯಲ್ಲ, ಇಲ್ಲಿ ರಷ್ಯನ್ ಜನಾಂಗೀಯ ಗುಂಪುಗಳು ಬಹಳಷ್ಟು ಇದ್ರು. ಅಂದ್ರೆ ನೇಟಿವ್ಸ್, ರಷ್ಯಾದ ಮೂಲ ನಿವಾಸಿಗಳು ಈ ಪ್ರಾಂತ್ಯದಲ್ಲಿ ಬಹಳಷ್ಟು ಇದ್ರು. ಇದು ಒಂದು ನಿಮ್ಗೆ ಗೊತ್ತಿರಬೇಕು. ಉಳಿದ ಭಾಗದಲ್ಲಿ ಯುಕ್ರೇನ್ನ ಜನಾಂಗೀಯ ಗುಂಪುಗಳೇ ಪ್ರಮುಖವಾಗಿದ್ರು. ಹಾಗಾಗಿ ಏನಾಯಿತು, ಸೊ ಪ್ರಸ್ತುತ ಬಿಕ್ಕಟ್ಟನ್ನು ಅರ್ಥ ಮಾಡಿಕೊಳ್ಳಿಕ್ಕೆ USA ಮತ್ತು ರಷ್ಯಾದ ಎರಡೂ ಕ್ರಮಗಳನ್ನು ಏಕಕಾಲದಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಈಗ 15 ರಾಷ್ಟ್ರಗಳು ರೂಪುಗೊಂಡಿತು ಅಂತ ಹೇಳಿದ್ವಲ್ಲ, ಈಗ USA ಏನ್ ಮಾಡಿತ್ತು ಅಂತ ಹೇಳಿದ್ರೆ, USA ನ್ಯಾಟೋ ನೇತೃತ್ವದ ಮಿಲಿಟರಿಯ ಒಕ್ಕೂಟವಾಗಿದೆ. ನ್ಯಾಟೋ ಅಂತ ಹೇಳುವಂತ ಒಂದು ಸಂಸ್ಥೆ ಇದೆಯಲ್ಲ, ಅದು USA ನೇತೃತ್ವದ ಒಂದು ಮಿಲಿಟರಿ ಒಕ್ಕೂಟವಾಗಿದೆ. 2004ರಲ್ಲಿ ಏನಾಯಿತು, USA ನೇತೃತ್ವದ ನ್ಯಾಟೋ ಏನಿದೆ ತನ್ನ ಗುಂಪಿಗೆ ಸೋವಿಯತ್ ಒಕ್ಕೂಟದ ಮಾಜಿ ಸದಸ್ಯರಾಗಿದ್ದ ಹಲವಾರು ರಾಷ್ಟ್ರಗಳಾದ ಲಾಟ್ವಿಯಾ, ಲಿಥುವೇನಿಯಾ, ಎಸ್ಟೋನಿಯಾವನ್ನು ಸೇರಿಸಿಕೊಂಡಿತು. ಜಾರ್ಜಿಯಾ ಮತ್ತು ಯುಕ್ರೇನ್ ಕೂಡ ಸದಸ್ಯರಾಗಲು ಇದಕ್ಕೆ ಹಾತೊರೆಯುತ್ತಿದೆ. ಸೊ ನ್ಯಾಟೋ ಅಂತ ಹೇಳುವಂತ ಈ US ಬ್ಯಾಕ್ಡ್ ಈ ಒಂದು ಸಂಸ್ಥೆ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗೆ ಹಲವಾರು, ಅಂದ್ರೆ ರಷ್ಯಾದಿಂದ ಬೇರ್ಪಟ್ಟುಕೊಂಡಂತ ಬಹಳಷ್ಟು ಇತರ ರಾಷ್ಟ್ರಗಳು ಲೈಕ್ ಲ್ಯಾಟ್ವಿಯಾ, ಲಿಥುವೇನಿಯಾ, ಇಸ್ಟೋನಿಯಾ ಇವೆಲ್ಲವೂ ಕೂಡ ಅದಕ್ಕೆ ಸೇರ್ಪಡೆಗೊಂಡಿತು. ಹಾಗೇನೆ ಜಾರ್ಜಿಯಾ ಅಂದ್ರೆ ಇಲ್ಲಿದೆ ನೋಡಿ, ಜಾರ್ಜಿಯಾ ಮತ್ತು ಯುಕ್ರೇನ್ ಇದೆಯಲ್ಲ ಅದು ಕೂಡ ಈ ಒಂದು ನ್ಯಾಟೋಗೆ ಸದಸ್ಯರಾಗ್ಲಿಕ್ಕೆ ಬಹಳಷ್ಟು ಅದು ಮುಂಚೂಣಿಯಲ್ಲಿ, ಅಂದ್ರೆ ಅದು ಕೂಡ ಹಾತೊರೆಯುತ್ತಾ ಇದೆ. ಇದರಿಂದಾಗಿ ರಷ್ಯಾ ತನ್ನ ನೆರೆ ರಾಷ್ಟ್ರಗಳ ಮೇಲಿನ ಹತೋಟಿಯನ್ನು ಕಳೆದುಕೊಳ್ಳುವಂತಾಯಿತು. ಸೊ ರಷ್ಯಾಗೆ ಏನಾಯಿತು ಅಂತ ಹೇಳಿದ್ರೆ, ಒಂದು ಕಡೆ ಈ ಭಾಗದಲ್ಲಿ ಹೆಚ್ಚಿನ ಈ ದೇಶಗಳು ತನ್ನ ಪ್ರಾಂತ್ಯದಿಂದಲೇ ಉದ್ಭವಗೊಂಡಂತ ಅದೆಷ್ಟೋ ದೇಶಗಳು ಈಗ USA ಬ್ಯಾಕ್ಡ್ ಆಗಿರುವಂತ ಈ ನ್ಯಾಟೋ ಎಂಬ ಒಕ್ಕೂಟಕ್ಕೆ ಸೇರ್ಕೊಂಡ್ರೆ ನನ್ನ ಒಂದು, ಅಂದ್ರೆ ಆ ದೇಶದ ಒಂದು ರೀತಿಯ ಅಧಿಪತ್ಯ ಆ ಪ್ರದೇಶಗಳ ಮೇಲೆ ಕಡಿಮೆ ಆಗ್ತದೆ ಅಂತ ಹೇಳುವಂತ ಒಂದು ಸನ್ನಿವೇಶ ರಷ್ಯಾಗೆ ನಿರ್ಮಾಣ ಆಯಿತು. ಅದಲ್ಲದೆ
ಅಮೆರಿಕ ರಷ್ಯಾ ಪಶ್ಚಿಮ ಗಡಿಗಳಲ್ಲಿರುವಂತಹ ಬಹುತೇಕ ರಾಷ್ಟ್ರಗಳನ್ನು ನ್ಯಾಟೋ ಒಕ್ಕೂಟಕ್ಕೆ ಸೇರಿಸಿಕೊಂಡಿವೆ. ಸೊ ಮೊದಲಿಗೆ 3 ದೇಶ ಆಯಿತು. ಆ ನಂತರ ಈ ಎಲ್ಲ ದೇಶಗಳನ್ನು ಕೂಡ ರೊಮೇನಿಯಾ, ಬಲ್ಗೇರಿಯಾ, ಲಿಥುವೇನಿಯಾ ಇದು ರಷ್ಯಾದ ಪಶ್ಚಿಮ ಭಾಗದಲ್ಲಿರುವಂತಹ ಉದ್ಭವಿಸಿದಂತಹ ಹೊಸ ದೇಶಗಳು. ಅಂದ್ರೆ ರಷ್ಯಾದ ಹಿಂದೆ ಭಾಗವಾಗಿತ್ತು. ಆದ್ರೆ ಈಗ ಈ ಎಲ್ಲ ದೇಶಗಳು ಏನಾಯಿತು ಅಂತ ಹೇಳಿದ್ರೆ US ಬ್ಯಾಕ್ಡ್ ಆಗಿರುವಂತಹ ನ್ಯಾಟೋ ಸಂಸ್ಥೆ ಅಥವಾ ನ್ಯಾಟೋ ಒಕ್ಕೂಟಕ್ಕೆ ಅದು ಸೇರ್ಕೊಳ್ಳಿಕ್ಕೆ ಅದು ಸೇರಿಸಿಕೊಂಡಾಗಿತ್ತು. ಇದರಿಂದಾಗಿ ಏನಾಯಿತು, ಇನ್ನು ಪಶ್ಚಿಮದಲ್ಲಿರುವಂತಹ ಕಪ್ಪು ಸಮುದ್ರದ ಗಡಿಗಳನ್ನು 6 ರಾಷ್ಟ್ರಗಳು ಹಂಚಿಕೊಳ್ತವೆ. ಓಕೆ, ಸೊ ಇಲ್ಲಿ ಬ್ಲ್ಯಾಕ್ ಸಿ ಅಂತ ಹೇಳುವಂತ ಇಲ್ಲಿ ಕಪ್ಪು ಸಮುದ್ರ ಇದೆಯಲ್ಲ, ಇದಕ್ಕೆ ಸಂಬಂಧಿಸಿದ ಹಾಗೆ ಕೂಡ ಅಷ್ಟೇ ಇದರ ಸುತ್ತಮುತ್ತ ಈಗ ರೊಮ್ಯಾನಿಯಾ ಇರ್ಬೋದು, ಬಲ್ಗೇರಿಯಾ ಇರ್ಬೋದು, ಯುಕ್ರೇನ್ ಇಲ್ಲಿದೆ ನೋಡಿ, ಯುಕ್ರೇನ್ಗೂ ಕೂಡ ಬ್ಲ್ಯಾಕ್ ಸಿಯ ಒಂದು ಬಾರ್ಡರ್ ಇದೆ, ಜಾರ್ಜಿಯಾ. ಸೊ ಈ ದೇಶಗಳು ಕೂಡ ಏನಾಯಿತು ಅಂತ ಹೇಳಿದ್ರೆ ಹೆಚ್ಚಿನ ದೇಶಗಳು ನ್ಯಾಟೋ ಇದಕ್ಕೆ ಸೇರ್ಕೊಂಡಿವೆ. ಅದರಲ್ಲಿ ಜಾರ್ಜಿಯಾ ಮತ್ತು ಯುಕ್ರೇನ್ ನ್ಯಾಟೋಗೆ ಸೇರಿದರೆ ರಷ್ಯಾದ ಪಶ್ಚಿಮ ಗಡಿಯನ್ನು ನ್ಯಾಟೋ ದೇಶಗಳೇ ಸುತ್ತುವರಿತದೆ. ಈಗ 2 ದೇಶಗಳು ಬಾಕಿ ಇದೆ, ಯಾವುದು ಯುಕ್ರೇನ್ ಮತ್ತು ಜಾರ್ಜಿಯಾ ಮಾತ್ರ ಸೇರಿಸ್ಕೊಂಡಿಲ್ಲ. ಉಳಿದ ಹಾಗೆ ರೊಮೇನಿಯಾ, ಬಲ್ಗೇರಿಯಾ ಇವೆಲ್ಲವೂ ಕೂಡ ಸೇರಿ ಆಗಿದೆ. ಸೊ ರಷ್ಯಾಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಕಡೆ ಯುಕ್ರೇನ್, ಸೊ ರಷ್ಯಾಗೆ ಯುಕ್ರೇನ್ನ ಮೇಲೆ ಕಣ್ಣು ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಈ ಭಾಗದಲ್ಲಿ ತನ್ನ ಪ್ರದೇಶದ ಎಷ್ಟೋ ಮಂದಿ ಈ ಡಾನ್ಬಾಸ್ ಭಾಗದಲ್ಲಿ ಇದ್ದಾರೆ. ಸೊ ಹಾಗಾಗಿ ಯುಕ್ರೇನ್ ತನ್ನ ಪಾಲಿಗೆ ಸೇರಬೇಕು ಅಥವಾ ತನ್ನ ಒಂದು ಅಸ್ತಿತ್ವದಲ್ಲಿ ಅಥವಾ ತನ್ನ ಒಂದು ನಿರ್ದೇಶನದಲ್ಲಿ ಇರಬೇಕು ಎಂಬುದು ರಷ್ಯಾದ ಇಂಗಿತ. ಓಕೆ, ಸೊ ಒಂದು ಕಡೆಯಿಂದ ಈ ಜಾರ್ಜಿಯಾ ಮತ್ತು ಯುಕ್ರೇನ್ ಕೂಡ ಈ ನ್ಯಾಟೋಗೆ ಸೇರಿದ್ರೆ ಇಡೀ ಈ ಬ್ಲ್ಯಾಕ್ ಸಿಯ ಸುತ್ತುವರಿದಿರುವಂತಹ ಎಲ್ಲ ದೇಶಗಳು ಕೂಡ ನ್ಯಾಟೋ ಅವಲಂಬಿತ ದೇಶವಾಗಿರ್ತದೆ. ಹಾಗೂ ಎಲ್ಲಿ ತಮ್ಮ ಹಿಡಿತ ಅಂದ್ರೆ ರಷ್ಯಾದ ಮೇಲಿನ ಹಿಡಿತ ಅಥವಾ ತನ್ಗೆ ಈ ಭಾಗದಲ್ಲಿ ಅಂದ್ರೆ ಈ ಪಶ್ಚಿಮ ಭಾಗದಲ್ಲಿ ಪೂರ್ತಿಯಾಗಿ ಒಂದು ಹಿಡಿತ ಸಾಧಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳುವಂಥದ್ದು ಒಂದು ಅಭದ್ರತೆ ರಷ್ಯಾಗೆ ಉಂಟಾಗ್ತದೆ. ಸೊ ಇದೊಂದು ಆತಂಕ ಉಂಟು ಮಾಡುವಂತಹ ಸನ್ನಿವೇಶ ರಷ್ಯಾಗೆ ಉಂಟಾಗ್ತದೆ. ಐ ಹೋಪ್ ಸೊ ಯು ಅಂಡರ್ಸ್ಟುಡ್ ದಿಸ್ ಬ್ಯಾಕ್ ಗ್ರೌಂಡ್. ಸೊ ಇದರಿಂದ ಏನಾಗ್ತದೆ, 2014ರಲ್ಲಿ ಯುಕ್ರೇನ್ನಲ್ಲಿ ಆರ್ಥಿಕ ಬಿಕ್ಕಟ್ಟು ಎದುರಿಸಿತು. ಓಕೆ, ರಷ್ಯಾ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಈ ಭಾಗ ಇದೆಯಲ್ಲ, ಈ ಯುಕ್ರೇನ್ ಅಂತ ಹೇಳುವಂತ ಈ ದೇಶ ಇದೆಯಲ್ಲ, ಇಲ್ಲಿ ಒಂದು ಸ್ವಲ್ಪ ಆರ್ಥಿಕ ಬಿಕ್ಕಟ್ಟು ಉಂಟಾಯಿತು. ಯಾವಾಗ? 2014ರಲ್ಲಿ. 2014ರಲ್ಲಿ ಆರ್ಥಿಕ ಬಿಕ್ಕಟ್ಟು ಉಂಟಾದಂತ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಒಂದು ಕಡೆ USA ಕೂಡ ಈ ದೇಶಕ್ಕೆ ಸಹಾಯ ಮಾಡ್ತದೆ, ಒಂದು ಕಡೆ ರಷ್ಯಾ ಕೂಡ ಬಹಳಷ್ಟು ಸಹಾಯ ಮಾಡ್ತದೆ. ಯಾವುದಕ್ಕೆ? ಅವರ ಆರ್ಥಿಕ ಒಂದು ಬಿಕ್ಕಟ್ಟನ್ನು ಅದಕ್ಕೆ ಪರಿಹಾರ ರೂಪವಾಗಿ ಎರಡೂ ದೇಶಗಳು ಕೂಡ ಅದಕ್ಕೆ ಸಹಾಯ ಮಾಡ್ತಾರೆ. ಆದರೆ ಯುಕ್ರೇನಿಯರು ಬಹುಸಂಖ್ಯಾತರಾಗಿರುವಂತಹ ಯುಕ್ರೇನ್ನ ಪಶ್ಚಿಮ ಭಾಗದಲ್ಲಿ ಪ್ರತಿಭಟನೆ ನಡೆಸಿ ಪಶ್ಚಿಮದಿಂದ ಸಹಾಯ ಪಡೆಯಲು ಸರ್ಕಾರವನ್ನು ಒತ್ತಾಯಿಸಿದರು. ಸೊ ನಿಮ್ಗೆ ಆಗ್ಲೇ ಹೇಳಿದಾಗೆ ಈ ಯುಕ್ರೇನ್ ಆರ್ಥಿಕ ಬಿಕ್ಕಟ್ಟಿನಲ್ಲಿರುವಂತಹ ಸಂದರ್ಭದಲ್ಲಿ ರಷ್ಯಾ ಕೂಡ ಅದಕ್ಕೆ ಸಹಾಯ ಕೊಡ್ತದೆ, ಈ ಕಡೆ ಅಮೆರಿಕ ಕೂಡ ಸಹಾಯ ಮಾಡ್ತದೆ. ಆದರೆ ಯುಕ್ರೇನ್ನ ಹೆಚ್ಚಿನ ಭಾಗದಲ್ಲಿ ಯುಕ್ರೇನಿಯರು ಇರುವ ಕಾರಣ ಹಾಗೂ ಅವರು ಅಮೆರಿಕದ ಒಂದು ಸಹಾಯವನ್ನು ಹೆಚ್ಚಾಗಿ ಯಾಚಿಸುವ ಕಾರಣ ಅವರು ಪ್ರತಿಭಟನೆ ಮಾಡ್ತಾರೆ. ಏನಂತ ಹೇಳಿದ್ರೆ ನಮ್ಗೆ ರಷ್ಯಾದು ಯಾವುದೇ ಸಹಾಯ ಬೇಡ, ಬಟ್ ನಮ್ಗೆ ಅಮೆರಿಕದು ಅಂದ್ರೆ ಪಶ್ಚಿಮದ ಸಹಾಯ ಬೇಕು ಅಂತ ಹೇಳಿ ಅವರು ಪ್ರತಿಭಟನೆಯನ್ನು ಮಾಡ್ತಾರೆ. ಇದು ಯುಕ್ರೇನ್ನ ಮೇಲಿನ ರಷ್ಯಾದ ಪ್ರಭಾವವನ್ನು ಕುಗ್ಗಿಸುವಂತ ಘಟನೆ ಆಯಿತು. ಸೊ ಇದಕ್ಕೆ ಒಂದು ರೀತಿ ಅವಮಾನ ಆದಂತ ಒಂದು ಪರಿಸ್ಥಿತಿ ಉಂಟಾಯಿತು. ಯಾಕಂದ್ರೆ ಸಹಾಯ ಕೊಡುವಾಗ ನಿಮ್ ಸಹಾಯ ಬೇಡ, ನಮ್ಗೆ ಅಮೆರಿಕದ ಸಹಾಯ ಬೇಕು ಅಂತ ಹೇಳುವಂತ ಒಂದು ಸನ್ನಿವೇಶ ಅಲ್ಲಿ ಉಂಟಾಯಿತು. ಮತ್ತು ಅದು ರಷ್ಯಾ ತನ್ನ ಗಡಿಯಲ್ಲಿ ಮತ್ತೊಂದು ಹಿಂದಿನ ಸೋವಿಯತ್ ರಾಜ್ಯವನ್ನು ಕಳೆದುಕೊಳ್ಳಬೇಕಾಗಿರುವಂತ ಒಂದು ಪರಿಸ್ಥಿತಿಯನ್ನು ಉಂಟು ಮಾಡಿತು. ಹೌದಾ ಅಲ್ವಾ? ಸೊ ಈ ಸನ್ನಿವೇಶದಲ್ಲಿ ಏನ್ ನಮ್ಗೆ ಅರ್ಥ ಆಗ್ತಿದೆ ಅಂತ ಹೇಳಿದ್ರೆ ಒಟ್ಟಾರೆಯಾಗಿ ಯುಕ್ರೇನ್ಗೆ ರಷ್ಯಾ ಜೊತೆ ಹೊಂದಿರುವ ಮೈತ್ರಿಯನ್ನು ಸ್ಥಾಪಿಸಲಿಕ್ಕೆ ಅದಕ್ಕೆ ಇಷ್ಟ ಇಲ್ಲ ಅಂತ ಹೇಳುವಂತ ಒಂದು ಸಂದೇಶವನ್ನು ಯುಕ್ರೇನ್ ರಷ್ಯಾಕ್ಕೆ ರವಾನಿಸಿದೆ. ಸೊ ಇದು ರಷ್ಯಾಗೆ ತುಂಬಾ ಕಸಿವಿಸಿ ಉಂಟಾಗ್ತದೆ. ಯುಕ್ರೇನ್ ಕೂಡ ಕೈ ಕೊಟ್ರೆ ಮತ್ತು ಪೂರ್ತಿಯಾಗಿ ಎಲ್ಲ ಪ್ರದೇಶಗಳು USA ಬ್ಯಾಕ್ಡ್ ಆಗಿರುವಂತಹ ನ್ಯಾಟೋ ಪಾಲ ಆದ್ರೆ ನಮ್ಗೆ ಆ ಪ್ರದೇಶದಲ್ಲಿ ಹಿಡಿತ ಕಷ್ಟ ಆಗ್ತದೆ ಅಂತ ಹೇಳುವಂತ ಹಿನ್ನೆಲೆಯಲ್ಲಿ ರಷ್ಯಾ ಏನ್ ಮಾಡ್ತದೆ ಅಂತ ನಾವಿಲ್ಲಿ ನೋಡ್ಕೊಂಡ್ಬಿಡುವ. ಆದ್ದರಿಂದ ಇದೇನ್ ಮಾಡ್ತದೆ, ರಷ್ಯಾ ಕ್ರಿಮಿಯನ್ ಪರ್ಯಾಯ ದ್ವೀಪದಲ್ಲಿ ಸ್ವತಂತ್ರ ಪಡೆಯುವಂತೆ ರಷ್ಯಾದ ಪ್ರತ್ಯೇಕತಾವಾದಿಗಳ ಗುಂಪಿಗೆ ರಷ್ಯಾ ಉತ್ತೇಜನವನ್ನು ನೀಡಿತು. ನಾನು ಆಗ್ಲೇ ಹೇಳಿದಾಗೆ ಈ ಹಳದಿ ಭಾಗದಲ್ಲಿರುವಂತಹ ಈ ಡಾನ್ಬಾಸ್ ಪ್ರದೇಶ ಮತ್ತು ಈ ಕ್ರಿಮಿಯಾ ಪರ್ಯಾಯ ದ್ವೀಪ ಏನಿದೆ ನೋಡಿ, ಇಲ್ಲಿ ಹೆಚ್ಚಾಗಿ ರಷ್ಯನ್ ಮೂಲ ನಿವಾಸಿಗಳಿದ್ರು. ಸೊ ರಷ್ಯಾ ಏನ್ ಮಾಡ್ತದೆ ಅಂತ ಹೇಳಿದ್ರೆ ತನ್ನ ಪ್ರತ್ಯೇಕತಾವಾದಿಗಳ ಗುಂಪಿಗೆ ಈ ಭಾಗದ ಜನರಿಗೆ ಒಂದು ಕುಮ್ಮಕ್ಕು ಕೊಡ್ತದೆ. ಅರ್ಥ ಆಯ್ತಲ್ಲ? ಸೊ ಕುಮ್ಮಕ್ಕು ಕೊಟ್ಟು ರಷ್ಯಾ ಪರವಾಗಿದ್ದ ಕ್ರಿಮಿಯಾದ ಪ್ರಧಾನ ಮಂತ್ರಿ ಸರ್ಗೈ ಆಕ್ಸಿಯೋನವ್ ಜನಾಭಿಪ್ರಾಯ ಸಂಗ್ರಹಣೆ ನಡವಳಿಕೆಯನ್ನು ಘೋಷಿಸಿದನು. ಓಕೆ, ಅಂದ್ರೆ ಒಂದು ರೆಫರೆಂಡಮ್ ಅನ್ನು ಅವರು ಯಾಚಿಸ್ತಾರೆ ಜನರಿಂದ, ಹೇಗೆ ಅಂತ ಹೇಳಿಬಿಟ್ಟು. ಸೊ ಅದರಲ್ಲಿ ಏನಾಯ್ತು,
ಅನೇಕ ಕಾನೂನು ಮತ್ತು ರಾಜಕೀಯ ಅಡೆತಡೆಗಳ ನಂತರ ಫೆಬ್ರವರಿ 2014ರಲ್ಲಿ ಜನಾಭಿಪ್ರಾಯ ಸಂಗ್ರಹಣೆಯನ್ನು ನಡೆಸಲಾಯಿತು, ಅಂದ್ರೆ ರೆಫರೆಂಡಮ್. ಅದರಲ್ಲಿ 97% ಜನರು ರಷ್ಯಾದ ಒಕ್ಕೂಟಕ್ಕೆ ಸೇರುವಂತೆ ಪರವಾಗಿ ಮತ ಚಲಾಯಿಸ್ತಾರೆ. ಸೊ ಈ ಭಾಗದ ಜನರು ಮತ್ತು ಈ ಕ್ರಿಮಿಯಾದ ಜನರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಗೆ ರಷ್ಯಾ ಜೊತೆ ಸೇರ್ಬೇಕು ಅಂತ ಹೇಳುವಂತ ಒಂದು ರೆಫರೆಂಡಮ್ ಅನ್ನು ಅದಕ್ಕೆ ಪೂರಕವಾಗಿ ಅವರು ಮತ ಚಲಾಯಿಸ್ತಾರೆ. ಅದಕ್ಕೋಸ್ಕರ ಏನಾಯ್ತು, ಕ್ರಿಮಿಯನ್ ಪರ್ಯಾಯ ದ್ವೀಪವನ್ನು ಸ್ವಾಧೀನಪಡಿಸಿಕೊಳ್ಳಲು ರಷ್ಯಾ ಈ ಜನಾಭಿಪ್ರಾಯವನ್ನು ಬಳಸಿತು. ಆಗ್ಲೇ ಹೇಳಿದಾಗೆ ಕ್ರಿಮಿಯಾಗೆ ಒಂದು ರೀತಿಯ ಆಟಾನಮಿ ಇತ್ತು ಹಿಂದೆ. ಸೊ ಹಾಗಾಗಿ ಈ ಜನಾಭಿಪ್ರಾಯ ಬಂದ ಕೂಡಲೇ ಕ್ರಿಮಿಯಾವನ್ನು ಏನ್ ಮಾಡಿತು ಅಂತ ಹೇಳಿದ್ರೆ, ರಷ್ಯಾ ತನ್ನ ಸ್ವಾಧೀನವನ್ನು ಅದು ಪಡ್ಕೊಂಡ್ಬಿಟ್ಟಿತು ಕ್ರಿಮಿಯಾವನ್ನು. ಯಾಕಂದ್ರೆ ಕ್ರಿಮಿಯಾ ಜನರ ಒಂದು ಜನಾದೇಶ ಕೂಡ ಹಾಗೇನೆ ಇತ್ತು, ಅವರಿಗೆ ರಷ್ಯಾಕ್ಕೆ ಸೇರ್ಬೇಕಂತ ಹೇಳುವಂತ ಒಂದು ಹಿನ್ನೆಲೆ ಇದ್ದಿರುವ ಕಾರಣ ಮತ್ತು ಈ ಭಾಗದಲ್ಲಿ ಹೆಚ್ಚಾಗಿ ಮೂಲ ರಷ್ಯನರೇ ಇರುವ ಕಾರಣ ರಷ್ಯಾ ಈ ರೆಫರೆಂಡಂನ ಆಧಾರದಲ್ಲಿ ಕ್ರಿಮಿಯಾವನ್ನು ತನ್ನ ಸ್ವಾಧೀನಕ್ಕೆ ಮಾಡಲಾಯಿತು. ಆದರೆ ಇದನ್ನು ಅಂತಾರಾಷ್ಟ್ರೀಯ ಸಮುದಾಯವು ಬಹಳಷ್ಟು ಖಂಡಿಸಿತು ಮತ್ತು 2016ರಲ್ಲಿ ಇದಕ್ಕೆ ಶಿಕ್ಷೆಯಾಗಿ ರಷ್ಯಾವನ್ನು G8 ಗುಂಪಿನಿಂದ ಕೂಡ ಅದನ್ನು ಹೊರಹಾಕ್ತಾರೆ. ಓಕೆ, ಆ ನಂತರ ಏನಾಯಿತು, ಕ್ರಿಮಿಯನ್ ಜನಾಭಿಪ್ರಾಯ ಸಂಗ್ರಹಣೆ ಮತ್ತು ಕ್ರಿಮಿಯಾ ಸ್ವಾಧೀನಪಡಿಸಿಕೊಂಡ ನಂತರ ರಷ್ಯಾವು ಉಕ್ರೇನ್ನ ಪೂರ್ವ ಡಾನ್ಬಾಸ್ ಪ್ರದೇಶದಲ್ಲಿ ಪ್ರತ್ಯೇಕತಾವಾದಿಗಳಿಗೆ ಉಕ್ರೇನಿಂದ ಸ್ವಾತಂತ್ರ್ಯ ಪಡೆಯಲು ದಂಗೆಯನ್ನು ಹೆಚ್ಚಿಸಲು ಪ್ರೋತ್ಸಾಹಿಸಿತು. ಸೊ ಒಂದು ಕಡೆ ಕ್ರಿಮಿಯಾ ಪಾಲಾಯಿತು ರಷ್ಯಾ, ಒಟ್ಟಾರೆಯಾಗಿ ಒಂದು ಕಡೆ ತನ್ನ ಜನರ ಒಂದು ಹಿಡಿತ ತನಗೆ ಬೇಕು ಅಂತ ಹೇಳುವಂಥದ್ದು ನಮ್ಮ ರಷ್ಯಾದ ಒಂದು ಉದ್ದೇಶ. ಸೊ ಕ್ರಿಮಿಯಾದ ಒಂದು ಪಾಲು ಅಂದ್ರೆ ಅದನ್ನು ಸ್ವಾಧೀನಪಡಿಸಿಕೊಂಡಿತು. ಇನ್ನು ಯುಕ್ರೇನ್ನ ಈ ಭಾಗವಾಗಿದ್ದ ಡಾನ್ಬಾಸ್ ಭಾಗ ಕೂಡ ತಂದಾಗಬೇಕು ಅಂತ ಹೇಳಿಬಿಟ್ಟು ಪುನಃ ಪ್ರತ್ಯೇಕವಾದಿಗಳ ಈ ಒಂದು ಸಹಾಯವನ್ನು ಪಡ್ಕೊಂಡು ಜನರಿಗೆ ಅಲ್ಲಿ ಒಂದು ರೀತಿ ಒಂದು ದಂಗೆಯನ್ನು ಹೆಚ್ಚಿಸಲಿಕ್ಕೆ ರಷ್ಯಾವು ಪ್ರೋತ್ಸಾಹಿಸ್ತದೆ. ಹಾಗೂ ರಷ್ಯಾ ಹಾಗಾಗಿ ಮಿಲಿಟರಿ ಮತ್ತು ಸಶಸ್ತ್ರ ಬೆಂಬಲವನ್ನು ಕೂಡ ಇದಕ್ಕೆ ಪೂರಕವಾಗಿ ನೀಡ್ತಾ ಬರ್ತಾ ಇದೆ. ಸೊ ಹಾಗಾಗಿ ಮಿನ್ಸ್ಕ್ ಒಪ್ಪಂದ ಅಂತ ಹೇಳುವಂತ ಒಂದು ಒಪ್ಪಂದಕ್ಕೆ ಸಂಬಂಧಿಸಿದಾಗೆ ಯುಕ್ರೇನ್ ಮತ್ತು ರಷ್ಯಾ 2014ರಲ್ಲಿ ಸಹಿ ಹಾಕೊಳ್ತದೆ. ಅಂದ್ರೆ ನಾವು ಯಾವುದೇ ರೀತಿ ಈ ಒಪ್ಪಂದದ ಅನ್ವಯವಾಗಿ ಯಾವುದೇ ರೀತಿಯ ಕದನ ವಿರಾಮ ಅಂತ ಹೇಳುವಂತ ಒಂದು ಘೋಷಣೆ ಆ ಮಿನ್ಸ್ಕ್ ಒಪ್ಪಂದದಿಂದ ಉಂಟಾಗ್ತದೆ. ಹಾಗೇನೆ 2015ರಲ್ಲಿ ಫ್ರಾನ್ಸ್ ಮತ್ತು ಜರ್ಮನಿಯ ಮಧ್ಯಸ್ಥಿಕೆಯಲ್ಲಿ ಮಿನ್ಸ್ಕ್ ಶಾಂತಿ ಒಪ್ಪಂದಕ್ಕೆ ಕೂಡ ರಷ್ಯಾ ಮತ್ತು ಯುಕ್ರೇನ್ ಸಹಿ ಹಾಕ್ತದೆ. ಅಂದ್ರೆ ನಾವು ಕದನಕ್ಕೆ ಪೂರಕವಾಗಿರುವಂತಹ ಹಿನ್ನೆಲೆಗೆ ನಾವು ಹೋಗುವುದಿಲ್ಲ ಅಂತ ಹೇಳುವಂತ ಒಪ್ಪಂದವೇ ಮಿನ್ಸ್ಕ್ ಒಪ್ಪಂದ. ಈಗ ಪ್ರಸ್ತುತ ಸನ್ನಿವೇಶ ಏನಾಗಿದೆ ಅದನ್ನು ನಾವು ತಿಳ್ಕೊಬೇಕು. ಸೊ ರಷ್ಯಾ ಕ್ರಿಮಿಯಾ ವಶಪಡಿಸಿಕೊಂಡ ಕ್ರಮ ಮತ್ತು ಪೂರ್ವ ಉಕ್ರೇನ್ನ ಪ್ರದೇಶದಲ್ಲಿ ಪ್ರತ್ಯೇಕವಾದಿಗಳಿಗೆ ನೀಡುತ್ತಿರುವ ಮಿಲಿಟರಿ ಬೆಂಬಲದಿಂದಾಗಿ ಯುಕ್ರೇನ್ ಅಮೆರಿಕ ಮತ್ತು ನ್ಯಾಟೋ ದೇಶಗಳಿಗೆ ಸನಿಹವಾಗುತ್ತಿದೆ. ಸೊ ಯುಕ್ರೇನ್ ಅಂತ ಹೇಳುವಂತಹ ದೇಶದ ಒಂದು ಭಾಗ ಡಾನ್ಬಾಸ್ ಭಾಗ, ಅದನ್ನು ಈಗ ರಷ್ಯಾ ಅಲ್ಲಿ ಪಡೆಗಳನ್ನೆಲ್ಲ ಸಿದ್ಧ ಮಾಡ್ತಾ ಇದೆ. ಆದ್ರೆ ಉಳಿದ ಭಾಗ ಇದೆಯಲ್ಲ, ಯುಕ್ರೇನ್ನ ಜನರೇ ಹೆಚ್ಚಿರುವಂತವರು, ಅವರು ಒಂದು ಕಡೆ ಅಮೆರಿಕ ಮತ್ತು ನ್ಯಾಟೋ ದೇಶಗಳ ಅವರ ಒಂದು ಸನಿಹಕ್ಕೆ ಇದಾಗ್ತಾ ಇದೆ. ಜೊತೆಗೆ ನ್ಯಾಟೋ ಸದಸ್ಯತ್ವ ತನಗೆ ನೀಡಬೇಕೆಂದು ಪದೇ ಪದೇ ಅಮೆರಿಕಗೆ ಅದು ಮನವಿ ಮಾಡ್ತಾ ಇದೆ. ಯಾವುದು? ಯುಕ್ರೇನ್. ಈತನ್ಮಧ್ಯೆ ರಷ್ಯಾವು ಕಪ್ಪು ಸಮುದ್ರ ತನ್ನ ಹಾಗೂ ಪಶ್ಚಿಮ ಗಡಿಯಲ್ಲಿ ನ್ಯಾಟೋ ಮತ್ತು ಅದರ ಮಿತ್ರ ರಾಷ್ಟ್ರಗಳಿಂದ ಸುತ್ತುವರೆದಿದೆ. ಇದು ಅದರ ಭದ್ರತೆಗೆ ಒಂದು ಧಕ್ಕೆ ಉಂಟು ಮಾಡ್ತದೆ. ಸೊ ಹಾಗಾಗಿ ನ್ಯಾಟೋ ಸದಸ್ಯತ್ವಕ್ಕಾಗಿ ಒತ್ತಡ ಹಾಕುತ್ತಿರುವ ಯುಕ್ರೇನ್ ಅನ್ನು ನ್ಯಾಟೋಗೆ ಸೇರ್ಪಡೆಗೊಳ್ಳುವುದಿಲ್ಲ ಎಂಬ ಭರವಸೆಯನ್ನು ಅಮೆರಿಕದಿಂದ ಬಯಸ್ತಾ ಇದೆ ಅಷ್ಟೇ. ಯಾವುದು? ರಷ್ಯಾ. ಮತ್ತು ನ್ಯಾಟೋದ ಸದಸ್ಯತ್ವ ವಿಸ್ತರಣೆ ನಿಲ್ಲಿಸಬೇಕೆಂದು ಒತ್ತಡ ಹಾಕ್ತಾ ಇದೆ. ಆದರೆ ಅಂತಹ ಯಾವುದೇ ಭರವಸೆಯನ್ನು ನೀಡಲು ಅಮೆರಿಕ ಸಿದ್ಧವಿಲ್ಲ. ಇಲ್ಲಿ ಸಿಂಪಲ್ ಎರಡು ವಿಷಯ. ಓಕೆ, ಒಂದು ಕಡೆ ರಷ್ಯಾಗೆ ಒಂದು ರೀತಿ ಅಭದ್ರತೆಯ ವಾತಾವರಣ ಕಾಡ್ತಾ ಇದೆ. ಎರಡನೇದಾಗಿ ಈ ಯುಕ್ರೇನ್ ಅನ್ನು ಪೂರಕವಾಗಿ ನ್ಯಾಟೋಗೆ ಸೇರ್ಪಡೆಗೊಳ್ಳುವುದಿಲ್ಲ ಅಂತ ಹೇಳಿ ಒಂದು ವೇಳೆ ಅಮೆರಿಕ ಒಂದು ಅದಕ್ಕೆ ಭರವಸೆಯನ್ನು ಕೊಟ್ರೆ ಡಾನ್ಬಾಸ್ನಲ್ಲಿ ಅವರು ಸೇರಿಸಿದಂತಹ ಪಡೆಗಳನ್ನೆಲ್ಲ ನಿಲ್ಲಿಸ್ತೇವೆ ಅಂತ ಹೇಳಿಬಿಟ್ಟು ರಷ್ಯಾ ಹೇಳ್ತಾ ಇದೆ. ಬಟ್ ಇದಕ್ಕೆ ಪೂರಕವಾಗಿ ಅಮೆರಿಕ ಯಾವುದೇ ರೀತಿಯ ಸ್ಪಂದನೆಯನ್ನು ಕೊಡ್ತಾ ಇಲ್ಲ. ಹಾಗಾಗಿ ರಷ್ಯಾ ತನ್ನ ಪಶ್ಚಿಮ ಗಡಿಗಳ ಮೇಲೆ ಭದ್ರತೆ ಸಾಧಿಸುವ ಭಾಗವಾಗಿ ರಷ್ಯಾ ಕ್ರಿಮಿಯಾದ ಪರ್ಯಾಯ ದ್ವೀಪವನ್ನು ವಶಪಡಿಸಿಕೊಂಡಿದೆ. ಸೊ ಕ್ರಿಮಿಯಾ ಈಗ ಆಲ್ರೆಡಿ ರಷ್ಯಾದ ಪಾಲಾಗಿದೆ. ಹಾಗೂ ಯುಕ್ರೇನ್ನ ಪೂರ್ವ ಡಾನ್ಬಾಸ್ ಪ್ರದೇಶದಲ್ಲಿ ಪ್ರತ್ಯೇಕತಾವಾದಿ ಚಳುವಳಿಯನ್ನು ಬೆಂಬಲಿಸಿ ರಷ್ಯಾ ತನ್ನ ಪಶ್ಚಿಮದ ಗಡಿಯಲ್ಲಿ ಮಿಲಿಟರಿ ಉಪಸ್ಥಿತಿಯನ್ನು ಹೆಚ್ಚಿಸಿದೆ. ಸೊ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾ ಕುತೂಹಲವನ್ನು ನಿರ್ಮಾಣ ಮಾಡ್ತಾ ಇದೆ. ಸೊ ಇದು ಡೆಕಾನ್ ಹೆರಾಲ್ಡ್ ಅಲ್ಲಿ ಬಂದಿರುವಂತಹ ಮಾಹಿತಿ. As the US Secretary of State Antony Blinken visits Ukraine, the Biden administration said on Wednesday it's providing an additional $200 million in defensive military aid to the country amid soaring fears of Russian invasion. ಸೊ ಯುಕ್ರೇನ್ಗೆ ಬಿಡನ್ ಸರ್ಕಾರವು ಅಂದ್ರೆ ಅಮೆರಿಕದ ಬಿಡನ್ ಸರ್ಕಾರವು $200 ಮಿಲಿಯನ್ ಹೆಚ್ಚಿನ ಒಂದು ರೀತಿಯ ಅಂದ್ರೆ ಆರ್ಥಿಕ ಸಹಾಯವನ್ನು ಮಿಲಿಟರಿ ಏಡ್ಗೆ ಸಂಬಂಧಿಸಿದಾಗೆ ಯುಕ್ರೇನ್ಗೆ ಸಹಾಯ ಹಸ್ತವಾಗಿ ನೀಡ್ತಾ ಇದೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ
ಡಾನ್ಬಾಸ್ ಪ್ರದೇಶದಲ್ಲಿ ರಷ್ಯಾ ಈಗಾಗಲೇ, ಡಾನ್ಬಾಸ್ ಪ್ರದೇಶ ಅಂತ ಹೇಳಿದ್ರೆ ಯುಕ್ರೇನ್ನ ಭಾಗವಾಗಿರುವಂಥ ಡಾನ್ಬಾಸ್ ಪ್ರದೇಶದಲ್ಲಿ ರಷ್ಯಾ ಈಗಾಗಲೇ ಮಿಲಿಟರಿ ಪಡೆಗಳನ್ನೆಲ್ಲ ಸಜ್ಜುಗೊಳಿಸಿರುವಂತಹ ಹಿನ್ನೆಲೆಯಲ್ಲಿ ಈ ಸಹಾಯವನ್ನು ಅಮೆರಿಕ ಯುಕ್ರೇನ್ಗೆ ನೀಡಿದೆ. And a senior US State Department official said the assistance was approved in late December as part of American efforts to keep Ukraine protect itself. ಸೊ ಇಲ್ಲಿ ನಿಮಗೆ ಗಮನ ಇರಬೇಕು, ಯುಕ್ರೇನ್ ಒಂದು ರೀತಿ ಈಗ ದಾಳದ ರೀತಿಯಲ್ಲಿ ಆಗಿದೆ ಅಮೆರಿಕಾಗೆ ಮತ್ತು ರಷ್ಯಾಗೆ. ಓಕೆ, ಸೊ ಯುಕ್ರೇನ್ನ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಆಗ್ಲೇ ಹೇಳಿದಾಗೆ ಅದು ಪೂರ್ತಿಯಾಗಿ ಒಂದು ದೇಶ ಅಂತ ಅನ್ಸ್ಕೊಂಡ್ರು ಕೂಡ ಅದರ ಒಂದು ಭಾಗ ಡಾನ್ಬಾಸ್ ಅಂತ ಹೇಳುವಂತ ಆ ಭಾಗದಲ್ಲಿ ರಷ್ಯನರ ಸಂಖ್ಯೆ ಜಾಸ್ತಿ ಇದೆ, ಹಾಗೂ ಈ ಭಾಗದಲ್ಲಿ ಯುಕ್ರೇನಿಯರ್ ಮೂಲ ನಿವಾಸಿಗಳೇ ಜಾಸ್ತಿ ಇದ್ದಾರೆ. ಸೊ ಈ ಕಡೆ ಬಾರ್ಡರ್ ಅಲ್ಲಿ ಇರುವಂತ ರಷ್ಯಾಗೆ ಈ ಭಾಗವನ್ನು ತನ್ನ ಬಳಿ ಇಟ್ಕೊಳ್ಳುವಂತ ಒಂದು ಇಂಗಿತ, ಅದರ ಜೊತೆಯಲ್ಲಿ ಎಲ್ಲ ದೇಶಗಳು ತನ್ನ ಪ್ರದೇಶ ವ್ಯಾಪ್ತಿಯಲ್ಲಿದ್ದಂಥ ಹೆಚ್ಚಿನ ದೇಶಗಳು USA ಸಪೋರ್ಟ್ ಆಗಿರುವಂತ ಈ ನ್ಯಾಟೋದ ಒಕ್ಕೂಟದ ಭಾಗವಾಗಿರುವ ಕಾರಣ ಈ ಯುಕ್ರೇನ್ ಕೂಡ ಹೋದ್ರೆ ಎಲ್ಲಿ ತನ್ನ ಈ ಒಂದು ಪ್ರದೇಶದ ಮೇಲೆ ಹಿಡಿತಾ ಹೋಗ್ತದೆ ಅಂತ ಹೇಳುವಂತ ಒಂದು ಅಭದ್ರತೆಯಿಂದಾಗಿ ರಷ್ಯಾ ಕೂಡ ತನ್ನ ಹಠವನ್ನು ಬಿಟ್ಟು ಕೊಡ್ತಾ ಇಲ್ಲ. ಸೊ ಇದಿಷ್ಟು ಈ ಒಂದು ಅಂತಾರಾಷ್ಟ್ರೀಯ ಒಂದು ಆಟದ ಒಂದು ಹಿನ್ನೆಲೆ. ಸೊ ಇದು ಇಂಗ್ಲಿಷ್ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ವಿಚಾರಗಳು. ಸೊ ಇನ್ನು ಮುಂದೆ ನಿಮಗೆ ಈ ಮ್ಯಾಟರ್ ಕ್ಲಿಯರ್ ಆದ್ರೆ ಖಂಡಿತವಾಗಿ ಅಂತಾರಾಷ್ಟ್ರೀಯ ಮಟ್ಟದ ನ್ಯೂಸ್ ನಲ್ಲಿ ಬರುವಂತಹ ಯುಕ್ರೇನ್ ರಷ್ಯಾ ಮ್ಯಾಟರ್ಗಳು ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಈಗ ಮೊನ್ನೆ ಕೂಡ ನೋಡಿ ನಾರ್ಡ್ ಸ್ಟ್ರೀಮ್ಗೆ ಸಂಬಂಧಿಸಿದ ಹಾಗೆ ಜರ್ಮನಿ ಕೂಡ ಅದನ್ನು ವಿಥೆಲ್ಡ್ ಮಾಡಿದೆ. ಯಾಕಂದ್ರೆ ರಷ್ಯಾ ಈ ರೀತಿ ಯುಕ್ರೇನ್ ನಲ್ಲಿ ಈ ರೀತಿ ಡಾನ್ಬಾಸ್ ಪ್ರದೇಶವನ್ನು ಎಕ್ವೈರ್ ಮಾಡಿರುವ ಕಾರಣ. ಸೊ ಹಾಗಾಗಿ USA ಒಂದು ಒತ್ತಡದಿಂದಾಗಿ ಆ ನಾರ್ಡ್ ಸ್ಟ್ರೀಮ್ ಅಂತ ಹೇಳುವಂತಹ ಒಂದು ಅನಿಲ ಪೈಪ್ಲೈನ್ಗೆ ಸಂಬಂಧಿಸಿದಾಗಿ ಕೂಡ ಜರ್ಮನಿ ಒಂದು ಅದಕ್ಕೆ ಹಾಲ್ಟ್ ಮಾಡಿದೆ. ಸೊ ಹೀಗೆಲ್ಲ ನಾನಾ ರೀತಿಯ ಇಶ್ಯೂಸ್ಗಳನ್ನು ನೀವು ಈ ರೀತಿ ಕೋರಿಲೇಟ್ ಮಾಡಬಹುದು. ಸೊ ಈ ಒಂದು ತರಗತಿ ಅಥವಾ ಈ ವಿಷಯ ನಿಮಗೆ ಹೇಗೆ ಅರ್ಥ ಆಯ್ತಾ ನಿಜವಾಗಿ, ಅಥವಾ ಹೇಗೆ ಅನಿಸ್ತಾ ಇದೆ, ಇದರ ಬಗ್ಗೆ ಕಮೆಂಟ್ ಅಲ್ಲಿ ದಯವಿಟ್ಟು ತಿಳಿಸಿ. ಇದು ಕ್ವೆಶ್ಚನ್ಸ್ ಫಾರ್ ದ ಡೇ. ಓಕೆ, ಯಾವ ದೇಶವು ಹೆಚ್ಚು ಸಕ್ರಿಯ ಜ್ವಾಲಾಮುಖಿಗಳನ್ನು ಹೊಂದಿದೆ? ಎರಡನೇದು, ಸೋವಿಯತ್ ಒಕ್ಕೂಟ ಅಧಿಕೃತವಾಗಿ ಯಾವಾಗ ವಿಸರ್ಜಿಸಲ್ಪಟ್ಟಿತು? ಹಾಗೂ ಮೂರನೇದು, ಯಾವ ದೇಶಗಳು ಕಪ್ಪು ಸಮುದ್ರದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತವೆ? ವಿಚ್ ಕಂಟ್ರಿ ಶೇರ್ ದ ಬಾರ್ಡರ್ ವಿತ್ ದ ಬ್ಲ್ಯಾಕ್ ಸಿ? ಸೊ ಇದಿಷ್ಟು ಇವತ್ತಿನ ವಿಷಯಗಳು. ಸೊ ಐ ಹೋಪ್ ಸೊ ಯು ಲೈಕ್ ದ ಸೆಷನ್. ಇನ್ನೊಂದು ಪ್ರಶ್ನೆ ಇದೆ, ಅಸೈನ್ಮೆಂಟ್ ಫಾರ್ ದ ಡೇ ಅಂತ ಒಂದು ಪ್ರಶ್ನೆ ಇದೆ. ರಷ್ಯಾದಿಂದ S-400 ಕ್ಷಿಪಣಿ ವ್ಯವಸ್ಥೆಗಳನ್ನು ಆಮದು ಮಾಡಿಕೊಂಡ ಮೇಲೆ ಯಾವ ನ್ಯಾಟೋ ದೇಶವನ್ನು ಕಾಟ್ಸಾ ನಿರ್ಬಂಧಗಳ ಅಡಿಯಲ್ಲಿ ಇರಿಸಲಾಗಿದೆ? ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ನೀವು ಹಿಂದಿನ ನಮ್ಮ ವಿಡಿಯೋಗಳನ್ನು ಸರಿಯಾಗಿ ರೀತಿ ಗಮನಿಸ್ತಾ ಇದ್ರೆ, ಏನಾದರೂ ನೋಟ್ಸ್ ಏನಾದರೂ ಮಾಡ್ತಾ ಇದ್ರೆ ಈ ಪ್ರಶ್ನೆಗೆ ನೀವು ಖಂಡಿತ ಒಳ್ಳೆ ರೀತಿಯಲ್ಲಿ ಉತ್ತರ ಕೊಡ್ತೀರಾ. ವಿಚ್ ನ್ಯಾಟೋ ಕಂಟ್ರಿ ಹ್ಯಾಸ್ ಬಿನ್ ಪ್ಲೇಸ್ಡ್ ಅಂಡರ್ ದ ಕಾಟ್ಸಾ ಸ್ಯಾಂಕ್ಷನ್ಸ್ ಫಾರ್ ಇಂಪೋರ್ಟಿಂಗ್ S-400 ಮಿಸೈಲ್ ಸಿಸ್ಟಮ್ಸ್ ಫ್ರಮ್ ರಷ್ಯಾ? ಇದು ಇವತ್ತಿನ ಅಸೈನ್ಮೆಂಟ್. ಸೊ ಹಾಗೆಯೇ ಈ ವಿಡಿಯೋಗಳು ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ, ಹಾಗೆಯೇ ಸರಿ ಉತ್ತರಗಳನ್ನು ಕೂಡ ಮೆಸೇಜ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನು ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ ಅಂಡ್ ಟೇಕ್ ಕೇರ್.